ನಮಸ್ಕಾರ. ನಾನು ರೋಹಿಣಿ. ಅಂತಿಮ BAಯ ರಾಜ್ಯಶಾಸ್ತ್ರ ಪತ್ರಿಕೆಗಳಲ್ಲಿ 2 ಪತ್ರಿಕೆಗಳಿರುವಂಥದ್ದು ರಾಜ್ಯಶಾಸ್ತ್ರದಲ್ಲಿ. ಒಂದು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಇನ್ನೊಂದು ಇಂಟರ್ನ್ಯಾಷನಲ್ ರಿಲೇಷನ್ಸ್. ಅದರಲ್ಲಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಥವಾ ಸಾರ್ವಜನಿಕ ಆಡಳಿತ ಈ ಒಂದು ಪತ್ರಿಕೆಯ ತರಗತಿಯನ್ನು ನಾನು ಇವತ್ತು ನಡೆಸಲಿಕ್ಕಿದ್ದೇನೆ. ಇದರಲ್ಲಿ ಒಟ್ಟು 5 ಯೂನಿಟ್ಗಳಿರುವಂಥದ್ದು. ಅದರಲ್ಲಿ ಮೊದಲನೇ ಯೂನಿಟ್ ಇರುವಂಥದ್ದು ಇಂಟ್ರೊಡಕ್ಷನ್, ಸಾರ್ವಜನಿಕ ಆಡಳಿತದ ಪರಿಚಯ. ಈ ಒಂದು ತರಗತಿಯನ್ನು ಇವತ್ತು ಆರಂಭ ಮಾಡೋಣ. ಮೊದಲನೇದಾಗಿ ಯಾಕೆ ಸಾರ್ವಜನಿಕ ಆಡಳಿತವನ್ನು ನೀವು ಓದಬೇಕು ಅನ್ನುವಂಥದ್ದು. ಇವತ್ತು ಆಡಳಿತ ಅನ್ನುವಂಥದ್ದು ಯಾವುದೋ ಒಂದು ಕಂಪನಿ ಅಥವಾ ಯಾವುದೋ ಒಂದು ಸಂಸ್ಥೆಗೆ ಮಾತ್ರ ಸೀಮಿತವಾಗಿಲ್ಲ ಅನ್ನುವಂಥದ್ದು. ಎಲ್ಲ ಸಂದರ್ಭಗಳಲ್ಲಿ ಇವತ್ತಿನ ಈ ಒಂದು ವೈಜ್ಞಾನಿಕ ಅಥವಾ ತಾಂತ್ರಿಕವಾಗಿರುವಂಥ ಯುಗದಲ್ಲಿ ಎಲ್ಲರಿಗೂ ಕೂಡ ಆಡಳಿತ ಅನ್ನುವಂಥದ್ದು ಇವತ್ತು ಹೆಚ್ಚು ಹೆಚ್ಚು ಸಂಕೀರ್ಣ ಆಗ್ತಾ ಇರುವಂಥದ್ದು. ಎಲ್ಲರಿಗೂ ಕೂಡ ಆಡಳಿತದ ಬಗ್ಗೆ ಜ್ಞಾನ ಇರಬೇಕಾಗಿರುವಂಥ ಅವಶ್ಯಕತೆ ಇರೋದರಿಂದ ನೀವು BAಯ ಅಂತಿಮ ವರ್ಷದಲ್ಲಿ ರಾಜ್ಯಶಾಸ್ತ್ರ ವಿಭಾಗದ ಕಡೆಯಿಂದ ನೀವು ಇವತ್ತು ಸಾರ್ವಜನಿಕ ಆಡಳಿತ ಅನ್ನುವಂತಹ ಪೇಪರನ್ನು ಓದಬೇಕಾಗ್ತದೆ ಅನ್ನುವಂಥದ್ದು. ಸೊ ಇದರಲ್ಲಿ ಮೊದಲಿಗೆ ಪರಿಚಯವನ್ನು ಅಥವಾ ಅದರ ಇಂಟ್ರೊಡಕ್ಷನನ್ನು ನೋಡೋದಾದರೆ, ಏನು ಸಾರ್ವಜನಿಕ ಆಡಳಿತ ಅಂತ ಹೇಳಿದರೆ ಅಥವಾ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳಿದರೆ ಏನು? ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂತ ಬಂದಾಗ ದೇರ್ ಆರ್ 2 ವರ್ಡ್ಸ್. ಒನ್ ಈಸ್ ಪಬ್ಲಿಕ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್. ಪಬ್ಲಿಕ್ ಅಂತ ಹೇಳಿದ್ರೇನು, ಅಡ್ಮಿನಿಸ್ಟ್ರೇಷನ್. ಸಾಮಾನ್ಯವಾಗಿ ಪಬ್ಲಿಕ್ ಅನ್ನುವಂಥ ನೀವು ಪದವನ್ನು ಬೇರೆ ಬೇರೆ ಅರ್ಥಗಳಲ್ಲಿ ಬಳಸ್ತೀರಿ. ಬಟ್ ಇಲ್ಲಿ ಬಂದಾಗ ಪಬ್ಲಿಕ್ ಅಂತ ಹೇಳಿದರೆ ಗವರ್ನಮೆಂಟ್. ಸಾಮಾನ್ಯ ಹೇಳ್ತೀರಲ್ಲ, ಪಬ್ಲಿಕ್ ಪ್ರೈವೇಟ್, ಸರ್ಕಾರಿ ಮತ್ತು ಖಾಸಗಿ. ಸೊ ಇಲ್ಲಿ ಪಬ್ಲಿಕ್ ಅಂತ ಹೇಳಿದರೆ ಸರ್ಕಾರಿ ಅನ್ನುವಂಥ ಅರ್ಥ ಕೊಡ್ತದೆ. ಅಡ್ಮಿನಿಸ್ಟ್ರೇಷನ್ ಅಂತ ಹೇಳಿದರೆ ಏನು ಅಂತ. ದಿ ಟರ್ಮ್ ಅಡ್ಮಿನಿಸ್ಟ್ರೇಷನ್ ಡಿರೈವ್ಡ್ ಫ್ರಮ್ ದಿ 2 ಲ್ಯಾಟಿನ್ ವರ್ಡ್ಸ್ ಆ್ಯಡ್ ಆ್ಯಂಡ್ ಮಿನಿಸ್ಟ್ರೇರ್ ಅಂತ ಹೇಳ್ತೇವೆ. ಆ್ಯಡ್ ಮತ್ತು ಮಿನಿಸ್ಟ್ರೇರ್ ಅಂತ ಹೇಳಿದರೆ ಅದರ ಅರ್ಥ ಲ್ಯಾಟಿನ್ ಭಾಷೆಯಲ್ಲಿ ಟು ಸರ್ವ್ ಆರ್ ಟು ಲುಕ್ ಆಫ್ಟರ್ ದ ಪೀಪಲ್ ಅಂತ. ಅಂದರೆ ಜನರನ್ನು ನೋಡಿಕೊಳ್ಳುವಂಥದ್ದು, ಯೋಗಕ್ಷೇಮ ನೋಡಿಕೊ ಅನ್ನುವಂಥ ಅರ್ಥವನ್ನು ಕೊಡ್ಬೋದು. ಸೇವೆ ಮಾಡು ಅನ್ನುವಂಥ ಅರ್ಥವನ್ನು ಕೊಡ್ಬೋದು. ಟು ಸರ್ವ್ ಅಂತ ಹೇಳಿದ್ರೆ ಸೇವೆ ಮಾಡುವಂಥ, ಅಥವಾ ಟು ಲುಕ್ ಆಫ್ಟರ್ ದ ಪೀಪಲ್ ಅಂದರೆ ಜನರನ್ನು ನೋಡಿಕೋ, ಯೋಗಕ್ಷೇಮವನ್ನು ನೋಡಿಕೋ ಅನ್ನುವಂಥ ಅರ್ಥವನ್ನು ಕೊಡುವಂಥದ್ದು. ಸೊ ಇಲ್ಲಿ ಆಡಳಿತ ಅಂತ ಹೇಳಿದರೆ ನೋಡಿಕೊಳ್ಳುವಂಥದ್ದು. ಯಾವುದಾದ್ರೊಂದು ಸಂಸ್ಥೆ ಅಥವಾ ಯಾವುದಾದ್ರೊಂದು ಜನ ಇರುವಂತಹ ಒಂದು ಅದು ಇಲಾಖೆ ಇರ್ಬೋದು ಅಥವಾ ಬೇರೆ ಬೇರೆ ಕಂಪನಿಗಳಿರ್ಬೋದು, ಯಾವುದೇ ಇರ್ಬೋದು. ಸೊ ಯಾವುದೇ ಒಂದು ಸಂಸ್ಥೆಯ ನಿರ್ವಹಣೆಯನ್ನು ಮಾಡುವಂಥದ್ದು ಅಡ್ಮಿನಿಸ್ಟ್ರೇಷನ್ ಅಥವಾ ಅದನ್ನು ನೋಡಿಕೊಳ್ಳುವಂಥದ್ದು ಆಡಳಿತ ಅಂತ ಹೇಳುತ್ತೇವೆ. ಸೊ ಇಲ್ಲಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅನ್ನುವಂಥದ್ದು ಒಟ್ಟಾಗಿ ಬಳಸಿದಾಗ, when the term administration refers to the activities of the state, then it is called as public administration. ಯಾವಾಗ ಆಡಳಿತ ಎಂಬ ಶಬ್ದವನ್ನು ಸರ್ಕಾರಿ ಚಟುವಟಿಕೆಗಳೊಂದಿಗೆ ಸೇರಿಸುತ್ತೇವೆಯೋ ಆಗ ಅದು ಸಾರ್ವಜನಿಕ ಆಡಳಿತ ಆಗುತ್ತದೆ ಅನ್ನುವಂಥದ್ದು. ಇಲ್ಲಿ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳಿದರೆ ನಾನು ಆವಾಗಲೇ ಹೇಳಿದ ಹಾಗೆ ಒಂದು ಸಂಸ್ಥೆಯನ್ನು ನೋಡಿಕೊಳ್ಳುವಂಥದ್ದು ಅಥವಾ ವ್ಯವಹಾರಗಳನ್ನು ನೋಡಿಕೊಳ್ಳುವಂಥದ್ದು. ಯಾವಾಗ ಈ ನೋಡಿಕೊಳ್ಳುವಂಥದ್ದು ಅಥವಾ ಈ ವ್ಯವಸ್ಥೆಯನ್ನು ನೋಡಿಕೊಳ್ಳೋದಂತ ಬಂದಾಗ ಅದರ ಜೊತೆ ಸರ್ಕಾರಿ ಅಂತ ಹೇಳ್ತೇವೆ, ಆಗ ಸರ್ಕಾರದ ಚಟುವಟಿಕೆಗಳನ್ನು ನಾವಲ್ಲಿ ಸೇರಿಸ್ಕೊಂಡ ಹಾಗೆ ಆಗ್ತದೆ. ಸೊ ಸರ್ಕಾರಿ ಚಟುವಟಿಕೆಗಳನ್ನು ನೋಡಿಕೊಳ್ಳೋದಂತ ಬಂದಾಗ ಅದು ಸಾರ್ವಜನಿಕ ಆಡಳಿತ ಅಂತ ಆಗ್ತದೆ. ನಿಮಗೆ ಎಕ್ಸಾಂಪಲ್ ನಾನು ಹೇಳೋದಾದರೆ, ಇವತ್ತಿನ ಸರ್ಕಾರ ಕೇವಲ ಬಹುಮತ ಪಡ್ಕೊಂಡು ಬಂದಂಥ ಒಂದು ಪಕ್ಷ ಅದು ಸರ್ಕಾರವನ್ನು ನಡೆಸ್ತದೆ ಅಥವಾ ಅಧಿಕಾರವನ್ನು ನಡೆಸ್ತಾ ಇರ್ತದೆ. ಬಟ್ ಅವರು ಮಾಡಿದಂತಹ ಎಲ್ಲ ನೀತಿಗಳು, ಕಾರ್ಯಕ್ರಮಗಳು, ಯೋಜನೆಗಳನ್ನು ಇವತ್ತು ಜಾರಿಗೆ ತರುವಂಥದ್ದು ನಮ್ಮಲ್ಲಿ ಸಾರ್ವಜನಿಕ ಆಡಳಿತದಲ್ಲಿರುವಂತಹ ಸಿಬ್ಬಂದಿಗಳು. ಸೊ ಅದರಿಂದಾಗಿ ಸಾರ್ವಜನಿಕ ಆಡಳಿತ ಅನ್ನುವಂಥದ್ದು ಇವತ್ತು ತುಂಬ ಇಂಪಾರ್ಟೆಂಟಾಗಿ ನಾವು ಇರುವಂಥ ಒಂದು ವ್ಯವಸ್ಥೆ ಅಂತ ಹೇಳ್ಬೋದು. ಮತ್ತು ಎಲ್ಲ ದೇಶಗಳಲ್ಲೂ ಕೂಡ ಇದನ್ನು ಎಲ್ಲ ದೇಶಗಳು, ಹೆಚ್ಚಿನ ಎಲ್ಲ ಅಭಿವೃದ್ಧಿ ಹೊಂದುವಂಥ ಅಥವಾ ಅಭಿವೃದ್ಧಿ ಹೊಂದುತ್ತಿರುವಂಥ ಎಲ್ಲ ದೇಶಗಳು ಕೂಡ ಇವತ್ತು ಸಾರ್ವಜನಿಕ ಆಡಳಿತವನ್ನು ಅವಲಂಬಿಸಿ ಇರುವಂಥದ್ದು. ಡೆಫಿನೇಷನ್ಗೆ ಹಲವಾರು ಡೆಫಿನೇಷನ್ಗಳಿರುವಂಥ ಅದರಲ್ಲಿ ಒಂದು ಡೆಫಿನೇಷನನ್ನು ಇಲ್ಲಿ ಹೇಳ್ತೇನೆ. ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಇಸ್ ಎ ಡೀಟೇಲ್ಡ್ ಆ್ಯಂಡ್ ಸಿಸ್ಟಮ್ಯಾಟಿಕ್ ಎಕ್ಸಿಕ್ಯೂಷನ್ ಆಫ್ ಪಬ್ಲಿಕ್ ಲಾ. ಇದನ್ನು ಹೇಳಿದಿರುವಂಥದ್ದು ವುಡ್ರೋ ವಿಲ್ಸನ್. ಸಾರ್ವಜನಿಕ ಆಡಳಿತ ಅಂತ ಹೇಳಿದರೆ ಸಾರ್ವಜನಿಕ ಕಾನೂನನ್ನು ವಿವರಣಾತ್ಮಕವಾಗಿ ಮತ್ತು ವ್ಯವಸ್ಥಿತವಾಗಿ ಜಾರಿಗೊಳಿಸುವುದೇ ಆಗಿದೆ ಅನ್ನುವಂಥದ್ದು. ಹೇಳಿದರೆ ಸಾರ್ವಜನಿಕರಿಗೋಸ್ಕರ ಮಾಡಿರುವಂತಹ ಕಾನೂನುಗಳೇನಿದೆ ಅಥವಾ ಯೋಜನೆಗಳೇನಿದೆ ಅಥವಾ ಕಾರ್ಯಕ್ರಮಗಳೇನಿದೆ, ಸೊ ಅದನ್ನು ವ್ಯವಸ್ಥಿತವಾಗಿ ಒಂದು ಸಿಸ್ಟಮ್ಯಾಟಿಕ್ ಆಗಿ ಜಾರಿಗೆ ತರುವಂಥದ್ದು
ಇವತ್ತು ಸಾರ್ವಜನಿಕ ಆಡಳಿತ ಆಗಿದೆ ಅನ್ನುವಂಥದ್ದು. ಇದು ವುಡ್ರೋ ವಿಲ್ಸನ್ ಅವರು ಕೊಟ್ಟಿರುವಂಥ ಒಂದು ಡೆಫಿನೇಷನ್. ಆ ರೀತಿಯಲ್ಲಿ ಹಲವಾರು ಜನ ಬೇರೆ ಬೇರೆ ರೀತಿಯಾದಂಥ ಅರ್ಥಗಳನ್ನು ಇಲ್ಲಿ ಕೊಟ್ಟಿರುವಂಥದ್ದನ್ನು ನೋಡ್ಬೋದು. ನೆಕ್ಸ್ಟ್ ನೇಚರ್ ಅಥವಾ ಸ್ವರೂಪ ಏನು ಅನ್ನುವಂಥದ್ದು. ಸೊ ಇಲ್ಲಿ ಆಡಳಿತದ ಸ್ವರೂಪ ಅಂತ ಹೇಳಿದರೆ ಅದು ಯಾವ ರೀತಿಯಾದಂತಹ ಒಂದು ದೃಷ್ಟಿಕೋನದಲ್ಲಿ ಅದನ್ನು ನೋಡಬಹುದು ಅನ್ನುವಂಥದ್ದು. ನಾವಿಲ್ಲಿ ಸಾಮಾನ್ಯವಾಗಿ ಸಾರ್ವಜನಿಕ ಆಡಳಿತವನ್ನು 2 ದೃಷ್ಟಿಯಲ್ಲಿ ನೋಡಬಹುದು ಅಂತ ಹೇಳ್ತಾರೆ. ಒಂದು ಸಮಗ್ರ ದೃಷ್ಟಿಕೋನ, ಇನ್ನೊಂದು ನಿರ್ವಹಣಾ ಅಥವಾ ವ್ಯವಸ್ಥಾಪಕ ದೃಷ್ಟಿಕೋನ. ಇಂಗ್ಲೀಷಲ್ಲಿ ಇದನ್ನು ಇಂಟಗ್ರಲ್ ವ್ಯೂ ಆ್ಯಂಡ್ ಅನದರ್ ಒನ್ ಈಸ್ ಮ್ಯಾನೇಜೀರಿಯಲ್ ವ್ಯೂ ಅಂತ ಹೇಳುವಂಥದ್ದು. ಅಂದರೆ ಸಾರ್ವಜನಿಕ ಆಡಳಿತದ ಸ್ವರೂಪವನ್ನು ಅಥವಾ ಅದು ಯಾವ ರೀತಿ ಇದೆ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೊಳ್ಳುವಂಥ ಸಂದರ್ಭದಲ್ಲಿ ನಾವು ಯಾವ ರೀತಿಯಲ್ಲಿ ಅದನ್ನು ನೋಡ್ಬೋದು ಅನ್ನುವಂಥದ್ದು. ಸೊ ಇಲ್ಲಿ ಇಂಟಗ್ರಲ್ ವ್ಯೂ ಅಂತ ಹೇಳಿದಾಗ ಅಥವಾ ಸಮಗ್ರವಾಗಿ ನೋಡಿದ್ರೆ ಇದು ಇದರ ಈ ಒಂದು ಶಬ್ದವೇ ಅರ್ಥವನ್ನು ಕೊಡ್ತದೆ, ಸಮಗ್ರವಾಗಿ ನೋಡುವಂಥದ್ದು. ದಿಸ್ ವ್ಯೂ ಪಾಸ್ಟುಲೇಟ್ಸ್ ಆಲ್ ಟೈಪ್ಸ್ ಆಫ್ ಆ್ಯಕ್ಟಿವಿಟೀಸ್ ಫ್ರಮ್ ಮ್ಯಾನ್ಯುವಲ್ ಟು ಮ್ಯಾನೇಜೀರಿಯಲ್, ಫ್ರಮ್ ನಾನ್ ಟೆಕ್ನಿಕಲ್ ಟು ಟೆಕ್ನಿಕಲ್ ಅಂತ ಹೇಳ್ತಾರೆ. ಅಂದರೆ ಸಮಗ್ರ ದೃಷ್ಟಿಕೋನ ಅಂತ ಹೇಳಿದಾಗ ಸರ್ಕಾರದ ಎಲ್ಲ ಚಟುವಟಿಕೆಗಳು, ಅದು ತಾಂತ್ರಿಕ ಇರ್ಬೋದು, ತಾಂತ್ರಿಕ ಅಲ್ಲದೇ ಇರುವಂಥದ್ದು ಇರ್ಬೋದು, ಎಲ್ಲ ಕಾರ್ಯಗಳನ್ನು ನಾವು ಇವತ್ತು ಸಾರ್ವಜನಿಕ ಆಡಳಿತದ ವ್ಯಾಪ್ತಿಗೆ ಒಳಪಡಿಸ್ಬೋದು ಅನ್ನುವಂಥದ್ದು ಸಮಗ್ರ ದೃಷ್ಟಿಕೋನದ ಒಂದು ವ್ಯೂ ಏನಿದೆ ಅಥವಾ ವ್ಯೂ. ಆ ರೀತಿಯಾದಂತಹ ಒಂದು ದೃಷ್ಟಿಕೋನವನ್ನು ಹೊಂದಿದಂತಹ ಸಪೋರ್ಟರ್ಸ್ ಯಾರಿದ್ದಾರೆ, ಇದನ್ನು ಸಪೋರ್ಟ್ ಮಾಡೋರು ಅವ್ರು ಹೇಳುವಂಥದ್ದು. ಅಂದರೆ ಇದರ ಅರ್ಥ ಏನು ಅಂತ ಹೇಳಿದರೆ, ಇವರ ಪ್ರಕಾರ ಈ ಒಂದು ದೃಷ್ಟಿಕೋನವನ್ನು ಅಳವಡಿಸಿರುವಂಥವರ ಪ್ರಕಾರ ಇವತ್ತು ಸಾರ್ವಜನಿಕ ಆಡಳಿತ ಅಂತ ಹೇಳಿದರೆ ಒಬ್ಬ ಈ ಶ್ರೇಣಿ ಪದ್ಧತಿಯಲ್ಲಿ ಯಾರೆಲ್ಲ ಬರ್ತಾರೆ, ಶ್ರೇಣಿ ಅಂತ ಹೇಳಿದರೆ ಹೈಯರಾರ್ಕಿ ಅಂತ ಹೇಳುತ್ತೇವೆ, ಹೈಯರಾರ್ಕಿಯಲ್ಲಿ ಬರುವಂಥ ಯಾರೆಲ್ಲ ಇದ್ದಾರೆ ಎಲ್ಲರನ್ನು ಸೇರಿಸಿ ಸಾರ್ವಜನಿಕ ಆಡಳಿತ ಆಗ್ತದೆ ಅನ್ನುವಂಥದ್ದು. ಫಾರ್ ಎಕ್ಸಾಂಪಲ್, ಈಗ ಸರ್ಕಾರಿ ಸೇವೆ ಅಂತ ಬಂದಾಗ ಅಲ್ಲಿ ಟಾಪ್ ಲೆವೆಲಿಂದ ನಮ್ಮಲ್ಲಿ ಕೆಳ ಹಂತದಲ್ಲಿರುವಂಥ ಒಬ್ಬ ಕೆಲಸಗಾರ, ಅದು ವಾಚ್ಮ್ಯಾನ್ ಇರ್ಬೋದು ಅಥವಾ ಫೀಲ್ಡಲ್ಲಿ ಕೆಲಸ ಮಾಡುವಂಥವ್ರು ಇರ್ಬೋದು ಅಥವಾ ಪಂಚಾಯತ್ ಲೆವೆಲಲ್ಲಿ ಕೆಲಸ ಮಾಡುವಂಥ ಸಿಬ್ಬಂದಿಗಳಿರ್ಬೋದು. ಸೊ ಎಲ್ಲರನ್ನ ಸೇರಿಸಿದಾಗ ಅದು ಏನು ಸಮಗ್ರ ದೃಷ್ಟಿಕೋನ ಆಗ್ತದೆ. ಸೊ ಈ ರೀತಿಯಲ್ಲಿ ಸಾರ್ವಜನಿಕ ಆಡಳಿತ ಇಷ್ಟು ವ್ಯಾಪ್ತಿಯನ್ನು ಒಳಗೊಂಡಿದೆ ಅನ್ನುವಂಥದ್ದನ್ನು ಇದರ ಒಂದು ಸಪೋರ್ಟರ್ಸ್ ಅಥವಾ ಸಮಗ್ರ ದೃಷ್ಟಿಕೋನವನ್ನು ಸಪೋರ್ಟ್ ಮಾಡುವಂಥವರೇ ಹೇಳುವಂಥದ್ದು. ಸೊ ಇವರ ಪ್ರಕಾರ ಒಂದು ಯಾವುದೇ ಒಂದು ಸಾರ್ವಜನಿಕ ನೀತಿಯನ್ನು ನಾವು ಫುಲ್ಫಿಲ್ ಮಾಡಬೇಕು ಅಂತ ಹೇಳಿದರೆ ಆವಾಗ ಎಲ್ಲರನ್ನೂ ಕೂಡ ಸೇರಿಸಬೇಕಾಗ್ತದೆ. ಯಾವುದೋ ಒಂದು ಎಂಪ್ಲಾಯಿಯನ್ನು ಅಥವಾ ಯಾವುದೋ ಒಂದು ಇಲಾಖೆಯನ್ನು ಹೊರಗಿಟ್ಟು ಯಾವುದೇ ಕಾರಣಕ್ಕೂ ಸರ್ಕಾರ ತನ್ನ ಯೋಜನೆಗಳನ್ನು ಅಥವಾ ನೀತಿಗಳನ್ನು ಜಾರಿಗೆ ತರಲಿಕ್ಕೆ ಆಗೋದಿಲ್ಲ ಅನ್ನುವಂಥ. ಸೊ ಇಟ್ ಡಸ್ ನಾಟ್ ಇನ್ಕ್ಲೂಡ್ ಓನ್ಲಿ ಮ್ಯಾನೇಜೀರಿಯಲ್ ಆ್ಯಕ್ಟಿವಿಟೀಸ್ ಬಟ್ ಆಲ್ಸೋ ಮ್ಯಾನ್ಯುವಲ್ ಆ್ಯಂಡ್ ಕ್ಲೆರಿಕಲ್ ಅಂತ ಹೇಳಿದರೆ, ಒಂದು ನೀತಿಯನ್ನು ಜಾರಿಗೆ ತರಬೇಕಂತ ಹೇಳಿದರೆ ಅಲ್ಲಿ ಹಲವಾರು ಜನ ಬರ್ತಾರೆ, ಹಲವಾರು ರೀತಿಯಾದಂತಹ ಕಾರ್ಯಕ್ರಮಗಳನ್ನು ನಿರ್ವಹಿಸ್ತಾರೆ. ಸೊ ಇವರೆಲ್ಲರ ಒಟ್ಟು ಪರಿಶ್ರಮ ಸಾರ್ವಜನಿಕ ಆಡಳಿತಕ್ಕೆ ಬೇಕಾಗ್ತದೆ ಅನ್ನುವಂಥ ದೃಷ್ಟಿಕೋನವನ್ನು ನಾವು ಇಂಟಗ್ರಲ್ ವ್ಯೂ ಅಥವಾ ಸಮಗ್ರ ದೃಷ್ಟಿಕೋನ ಅಂತ ಹೇಳುವಂಥದ್ದು. ಎರಡನೇದು ಮ್ಯಾನೇಜೀರಿಯಲ್ ವ್ಯೂ, ಅಂದರೆ ನಿರ್ವಹಣಾ ದೃಷ್ಟಿಕೋನ ಅಥವಾ ವ್ಯವಸ್ಥಾಪಕ ದೃಷ್ಟಿಕೋನ ಅಂತ ಹೇಳ್ತೇವೆ. ಅಕಾರ್ಡಿಂಗ್ ಟು ದಿಸ್ ವ್ಯೂ ಓನ್ಲಿ ದ ಮ್ಯಾನೇಜೀರಿಯಲ್ ಸ್ಟಾಫ್ಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಎಫಿಷಿಯಂಟ್ ರನ್ನಿಂಗ್ ಆಫ್ ಅಡ್ಮಿನಿಸ್ಟ್ರೇಷನ್. ಅಂದರೆ ಈ ದೃಷ್ಟಿಕೋನದ ಪ್ರಕಾರ ಸಾರ್ವಜನಿಕ ಆಡಳಿತದಲ್ಲಿ ಉನ್ನತ ಆಡಳಿತದ ನಿರ್ವಹಣಾ ಚಟುವಟಿಕೆಗಳು ಮಾತ್ರ ಒಳಗೊಳ್ಳುತ್ತವೆ ಅನ್ನುವಂಥದ್ದು. ಸೊ ಇವರು ಹೇಳುವ ಪ್ರಕಾರ ಏನಂತ ಹೇಳಿದ್ರೆ, ಇಲ್ಲಿ ಟಾಪ್ ಅಡ್ಮಿನಿಸ್ಟ್ರೇಷನಲ್ಲಿ ಯಾರಿರ್ತಾರೆ ಅಥವಾ ಉನ್ನತ ಅಧಿಕಾರಿಗಳು ಯಾರಿರ್ತಾರೆ ಅವರು ಮಾತ್ರ ಏನು ಮಾಡ್ತಾರೆ ಅಂತ ಹೇಳಿದರೆ, ದೇ ಪ್ಲ್ಯಾನ್ ದ ಪ್ರೋಗ್ರಾಮ್ಸ್ ಅಥವಾ ಆರ್ಗನೈಸ್ ಮಾಡ್ತಾರೆ, ದೇ ಕೋಆರ್ಡಿನೇಟ್ ದ ಪ್ರೋಗ್ರಾಮ್ಸ್. ಸೊ ಇಲ್ಲೇನಾಗ್ತದೆ ಅಂತ ಹೇಳಿದರೆ ಎಲ್ಲ ಯೋಜನೆಗಳನ್ನು ಇವರು ಯೋಜನೆಗಳನ್ನು ಇವರು ರೂಪಿಸೋದ್ರಿಂದ ಇವರು ಮಾತ್ರ ಇವರ ಪ್ರಕಾರ ಅಂದರೆ ನಿರ್ವಹಣಾ ದೃಷ್ಟಿಕೋನವನ್ನು ಯಾರು ಸಪೋರ್ಟ್ ಮಾಡ್ತಾರೆ ಅವ್ರು ಹೇಳುವಂಥದ್ದು ಕೇವಲ ಟಾಪ್ ಲೆವೆಲಲ್ಲಿ ಇರುವಂತಹ ಎಂಪ್ಲಾಯೀಸ್ ಯಾರಿದ್ದಾರೆ ಅಥವಾ ಅಫಿಷಿಯಲ್ಸ್ ಯಾರಿದ್ದಾರೆ ಅವರು ಮಾತ್ರ ಏನಾಗ್ತಾರೆ ಅಂತ ಹೇಳಿದರೆ ಸಾರ್ವಜನಿಕ ಆಡಳಿತದಲ್ಲಿ ಇವರ ಚಟುವಟಿಕೆಗಳು ಮಾತ್ರ ಒಳಗೊಳ್ಳುತ್ತವೆ. ಸೊ ಅದರಿಂದಾಗಿ ಇಲ್ಲಿ ಸಾರ್ವಜನಿಕ ಆಡಳಿತದ ನೇಚರ್ ಅಂತ ಬಂದಾಗ ನೀವು ಯಾರನ್ನು ಸಾರ್ವಜನಿಕ ಆಡಳಿತದ ವ್ಯಾಪ್ತಿಗೆ ಒಳಪಡಿಸಬೇಕು ಅಂತ ಹೇಳಿದಾಗ ಕೆಲವರ ಪ್ರಕಾರ ಅಲ್ಲಿರುವಂತಹ ಎಲ್ಲ ಸಿಬ್ಬಂದಿಗಳು ಎಲ್ಲರನ್ನೂ ಕೂಡ ಎಲ್ಲ ರೀತಿಯಾದಂಥ ಕಾರ್ಯಚಟುವಟಿಕೆಗಳು ಸಮಗ್ರ ದೃಷ್ಟಿಕೋನದಲ್ಲಿ ಬಂದರೆ, ನಿರ್ವಹಣಾ ದೃಷ್ಟಿಕೋನದಲ್ಲಿ ಕೇವಲ ನಿರ್ವಹಣೆಯನ್ನು ಯಾರು ಮಾಡ್ತಾರೆ ಅಂತ ಹೇಳಿದರೆ ಮ್ಯಾನೇಜೀರಿಯಲ್ ಫಂಕ್ಷನ್ಸನ್ನು ಮ್ಯಾನೇಜಿಂಗ್ ಮಾಡುವಂಥದ್ದೇನಿದೆ ಅಥವಾ ಮ್ಯಾನೇಜಿಂಗ್ ದ ಅಫೇರ್ಸ್ ಅಂತ ಹೇಳ್ತೇವೆ, ಯಾರು ತೀರ್ಮಾನ ಕೈಗೊಳ್ಳುತ್ತಾರೆ, ಎಲ್ಲವನ್ನ ಸಮನ್ವಯ ಆಗೋ ಥರ ನೋಡ್ಕೊಳ್ತಾರೆ, ಯಾರು ಸಂಘಟನೆ ಮಾಡ್ತಾರೆ, ಕೋಆರ್ಡಿನೇಟ್ ಯಾರು ಮಾಡ್ತಾರೆ, ಇವರನ್ನು ಮಾತ್ರ
ನಿರ್ವಹಣಾ ದೃಷ್ಟಿಕೋನದವರು ಸೇರಿಸ್ತಾರೆ. ಉಳಿದವರು ಏನಾಗ್ತಾರೆ ಅಂತ ಹೇಳಿದರೆ, ಏನು ಗೋಲನ್ನು ಅಚೀವ್ ಮಾಡಲಿಕ್ಕೆ ಇವರು ಪ್ಲ್ಯಾನ್ ಮಾಡ್ತಾರೆ ಅದನ್ನು ಇಂಪ್ಲಿಮೆಂಟ್ ಮಾಡುವವರನ್ನು ನಿರ್ವಹಣಾ ದೃಷ್ಟಿಕೋನದಲ್ಲಿ ಇವರು ಸೇರಿಸ್ಕೊಳ್ಳೋದಿಲ್ಲ ಅನ್ನುವಂಥದ್ದು. ಸೊ ಇದು ಎರಡರ ಅರ್ಥ ಕ್ಲಿಯರ್ ಆಯಿತು ಅಂತ ತಿಳ್ಕೊಳ್ತೇನೆ. ಸೊ ಇದು ನೇಚರ್ ಅಂತ ಹೇಳುತ್ತೇವೆ. ನೆಕ್ಸ್ಟ್ ಇರುವಂಥದ್ದು ಸ್ಕೋಪ್ ಅಥವಾ ವ್ಯಾಪ್ತಿ. ಸಾಮಾನ್ಯವಾಗಿ ವ್ಯಾಪ್ತಿ ಅಂತ ಹೇಳಿದರೆ ಏನು, ಸ್ಕೋಪ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಏನು ಅನ್ನುವಂಥದ್ದು. ಸಾಮಾನ್ಯವಾಗಿ ನೀವು ಬೇರೆ ಬೇರೆ ವಿಷಯಗಳಲ್ಲಿ ಸ್ಕೋಪ್ ಅಂತ ಹೇಳುವಂಥದ್ದನ್ನು ಕೇಳಿರ್ಬೋದು. ಸೊ ಇಲ್ಲಿ ಸ್ಕೋಪ್ ಅಂತ ಹೇಳಿದರೆ ಏರಿಯಾ ಆಫ್ ಇಟ್ಸ್ ಆ್ಯಕ್ಟಿವಿಟೀಸ್ ಆರ್ ಕಂಟೆಂಟ್ಸ್ ಆಫ್ ಇಟ್ಸ್ ಸ್ಟಡಿ ಅಂತ ಹೇಳುತ್ತೇವೆ. ಏನೆಲ್ಲ ನಾವು ಓದಬೇಕು ಅಥವಾ ಯಾವ ಯಾವ ವಿಚಾರಗಳನ್ನು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನಲ್ಲಿ ನಾವು ನೋಡಬಹುದು ಅನ್ನುವಂಥದ್ದು, ಅಥವಾ ಯಾವುದರ ಬಗ್ಗೆ ಇಲ್ಲಿ ಓದಲಿಕ್ಕೆ ಇದೆ ಅನ್ನುವಂಥದ್ದು. ಸೊ ಇಲ್ಲಿ ನೋಡಿದಾಗ ಇಲ್ಲಿ ಕೂಡ ಎರಡು ರೀತಿಯಾದಂತಹ ವ್ಯೂಸನ್ನು ಹೇಳುತ್ತಾರೆ. ಒಂದು ಪೋಸ್ಟ್ ಕಾರ್ಬ್ ವ್ಯೂ ಅಂತ ಹೇಳುತ್ತೇವೆ. ಇದು ಮ್ಯಾನೇಜರಿಯಲ್ ಲೆವೆಲಿಂದ ನೋಡುವಂಥದ್ದು, ಅಂದರೆ ನಿರ್ವಹಣೆಯನ್ನು ಮಾಡುವಂಥವ್ರು, ನಿರ್ವಹಣಾ ದೃಷ್ಟಿಕೋನ ಅಂತ ಅವಾಗೇನು ಹೇಳಿದೆ. ಸೊ ಆ ರೀತಿಯಾದಂಥ ದೃಷ್ಟಿಕೋನವನ್ನು ಹೊಂದಿರುವಂಥವರ ರೀತಿಯಲ್ಲಿ ಇಲ್ಲೂ ಕೂಡ ಒಂದು ಪೋಸ್ಟ್ ಕಾರ್ಬ್ ವ್ಯೂ, ಅಂದರೆ ಕೇವಲ ಮ್ಯಾನೇಜರಿಯಲ್ ಆ್ಯಕ್ಟಿವಿಟೀಸ್ ಏನಿದೆ ಸೊ ಅದನ್ನು ಮಾಡುವಂಥವರನ್ನೇ ಸೇರಿಸಿಕೊಂಡು ಒಂದು ರೀತಿಯಾದಂತಹ ದೃಷ್ಟಿಕೋನವನ್ನು ಸ್ಕೋಪಲ್ಲಿ ಕೂಡ ಹೇಳ್ತಾರೆ. ಅಂದರೆ ಪೋಸ್ಟ್ ಕಾರ್ಬ್ ಅಂತ ಹೇಳಿದರೆ ಒಬ್ಬ ಅಮೆರಿಕನ್ ಪೊಲಿಟಿಕಲ್ ಥಿಂಕರ್ ಲೂಥರ್ ಗುಲ್ಲಿಕ್ ಅಂತ. ಸೊ ಅವರು ಪೋಸ್ಟ್ ಕಾರ್ಬ್ ಅನ್ನುವಂತಹ ಒಂದು ಕಾನ್ಸೆಪ್ಟನ್ನು ಕೊಡ್ತಾರೆ. ಸೊ ಏನು ಪೋಸ್ಟ್ ಕಾರ್ಬ್ ಅಂತ ಹೇಳಿದರೆ, ಇಲ್ಲಿ ಪಿ ಅನ್ನುವಂಥದ್ದು ಪ್ಲ್ಯಾನಿಂಗನ್ನು ಸೂಚಿಸ್ತದೆ. ಪ್ಲ್ಯಾನಿಂಗ್ ಅಂತ ಹೇಳಿದ್ರೆ ಯೋಜನೆಯನ್ನು ರೂಪಿಸುವಂಥದ್ದು. ಡಿಸೈಡಿಂಗ್ ಇನ್ ಅಡ್ವಾನ್ಸ್ ಅಂತ ಹೇಳ್ತೇವೆ, ಅಂದರೆ ಏನು ಮುಂದೆ ಮಾಡಬೇಕನ್ನುವಂಥದ್ದನ್ನು ಯೋಚನೆ ಮಾಡುವಂಥದ್ದು ಅಥವಾ ತೀರ್ಮಾನ ಕೈಗೊಳ್ಳುವಂಥದ್ದು, ಅದನ್ನು ಪ್ಲ್ಯಾನಿಂಗ್ ಅಂತ ಹೇಳ್ತೇವೆ. ಎರಡನೇದು ಓ ಅಂತ ಹೇಳಿದರೆ ಆರ್ಗನೈಸಿಂಗ್ ಅಥವಾ ಸಂಘಟನೆ ಅಂತ ಹೇಳ್ತೇವೆ. ಸೊ ಇಟ್ ಈಸ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ದಿ ಫಾರ್ಮಲ್ ಸ್ಟ್ರಕ್ಚರ್ ಆಫ್ ಅಥಾರಿಟಿ ಥ್ರೂ ವಿಚ್ ದ ವರ್ಕ್ ಈಸ್ ಸಬ್ಡಿವೈಡೆಡ್ ಅನ್ನುವಂಥದ್ದು, ಅಥವಾ ಯಾವ ರೀತಿಯಲ್ಲಿ ಮುಂದೆ ನಾವು ಕಾರ್ಯಗಳನ್ನು ಜಾರಿಗೆ ತರಬೇಕು. ಸೊ ಅದರ ರಚನೆಯನ್ನು ಮಾಡಿಕೊಳ್ಳುವಂಥದ್ದು, ಯಾರು ಏನು ಮಾಡಬೇಕು, ಅದನ್ನು ಯಾವ ರೀತಿಯಲ್ಲಿ ವರ್ಕ್ಗಳನ್ನು ಡಿವೈಡ್ ಮಾಡ್ಬೋದು, ಯಾವ ರೀತಿಯಲ್ಲಿ ಅದನ್ನು ವ್ಯಾಖ್ಯಾನ ಮಾಡ್ಬೋದು, ಯಾವ ರೀತಿಯಲ್ಲಿ ಯಾರ್ಯಾರು ಯಾವ ಯಾವ ಕೆಲಸಗಳನ್ನು ಸಮನ್ವಯತೆಯಿಂದ ಮಾಡ್ಬೋದು. ಸೊ ಇದನ್ನು ಡಿಸೈಡ್ ಮಾಡುವಂಥದ್ದು ಆರ್ಗನೈಸೇಷನ್. ಸೊ ಅದು ಎರಡನೇ ಫಂಕ್ಷನ್ ಆಗಿರ್ತದೆ, ಅಥವಾ ಅದನ್ನು ಓದಬೇಕಾಗ್ತದೆ ಅನ್ನುವಂಥದ್ದು. ಮೂರನೇದು ಸ್ಟಾಫಿಂಗ್ ಅಂತ ಹೇಳ್ತೇವೆ, ಅಥವಾ ಅಧಿಕಾರಿಗಳನ್ನು ಆಯ್ಕೆ ಮಾಡುವಂಥದ್ದು. ದಿ ರಿಕ್ರೂಟ್ಮೆಂಟ್ ಆ್ಯಂಡ್ ಟ್ರೈನಿಂಗ್ ಆಫ್ ದಿ ಪರ್ಸನಲ್ ಆ್ಯಂಡ್ ದೇರ್ ಕಂಡೀಷನ್ಸ್ ಆಫ್ ವರ್ಕ್, ಅಂದರೆ ಅಧಿಕಾರಿಗಳನ್ನು ಆಯ್ಕೆ ಮಾಡೋದರ ಬಗ್ಗೆ ಈ ಒಂದು ದೃಷ್ಟಿಕೋನದಲ್ಲಿ ಹೇಳ್ತಾರೆ, ಅದನ್ನು ಓದಬೇಕಾಗ್ತದೆ ಅನ್ನುವಂಥದ್ದು. ಇನ್ನೊಂದು ಡೈರೆಕ್ಷನ್ ಅಂತ ಹೇಳ್ತೇವೆ. ಡೈರೆಕ್ಷನ್ ಅಂತ ಹೇಳಿದ್ರೆ ಮೇಕಿಂಗ್ ಡಿಸಿಷನ್ಸ್ ಆ್ಯಂಡ್ ಇಶ್ಯೂಯಿಂಗ್ ಆರ್ಡರ್ಸ್ ಅನ್ನುವಂಥದ್ದು, ಇನ್ಸ್ಟ್ರಕ್ಷನ್ಸನ್ನು ಕೊಡುವಂಥದ್ದು ಅಥವಾ ಗೈಡೆನ್ಸನ್ನು ಕೊಡುವಂಥದ್ದು. ಸೊ ಇದು ನಿರ್ದೇಶನ ಮಾಡುವಂಥದ್ದು, ಇನ್ನೊಬ್ಬರಿಗೆ ಹೇಳುವಂಥದ್ದು, ಏನು ಮಾಡಬೇಕು ಅನ್ನುವಂಥ ನಿರ್ದೇಶನಗಳನ್ನು ಕೊಡುವಂಥದ್ದು. ಇನ್ನೊಂದು ಸಿ ಒ ಅಂತ ಹೇಳಿದರೆ ಇಲ್ಲಿ ಕೋಆರ್ಡಿನೇಷನ್ ಅನ್ನುವಂಥದ್ದು ಅಥವಾ ಸಮನ್ವಯ ಅಂತ ಹೇಳ್ತೇವೆ. ಇದು ಇಂಟರ್ ರಿಲೇಟಿಂಗ್ ದ ವರ್ಕ್ ಆಫ್ ವೇರಿಯಸ್ ಡಿವಿಷನ್ಸ್ ಆರ್ ದಿ ಸೆಕ್ಷನ್ಸ್ ಆಫ್ ಆರ್ಗನೈಸೇಷನ್. ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಿರ್ತವೆ. ಸೊ ಅದನ್ನು ಬೇರೆ ಬೇರೆ ಡಿವಿಷನ್ಸ್ ಏನಿರ್ತದೆ ಅದನ್ನು ರಿಲೇಟ್ ಮಾಡುವಂಥದ್ದು ಅಥವಾ ಸೇರಿಸುವಂಥದ್ದು, ಕೆಲಸಗಳನ್ನು ಸಮನ್ವಯಗೊಳಿಸುವಂಥದ್ದು ಅವರ ಮಧ್ಯೆ. ಇನ್ನೊಂದಿರುವಂಥದ್ದು ಆರ್ ಅಂತ ಹೇಳಿದರೆ ರಿಪೋರ್ಟಿಂಗ್ ಅಂತ ಹೇಳ್ತೇವೆ. ರಿಪೋರ್ಟಿಂಗ್ ಅಂತ ಹೇಳಿದರೆ ವರದಿ ಸಲ್ಲಿಸುವಂಥದ್ದು. ಇಲ್ಲಿ ಸಾಮಾನ್ಯವಾಗಿ ಏನು ಇನ್ಫಾರ್ಮೇಷನ್ಸ್ ಇರ್ತದೆ, ದೇ ಹ್ಯಾವ್ ಟು ಕಲೆಕ್ಟ್ ದ ಇನ್ಫಾರ್ಮೇಷನ್ ಥ್ರೂ ಇನ್ಸ್ಪೆಕ್ಷನ್ ಇರ್ಬೋದು, ಅಥವಾ ಬೇರೆ ಬೇರೆ ಡಾಕ್ಯುಮೆಂಟ್ಸನ್ನು ಕಲೆಕ್ಟ್ ಮಾಡೋದ್ರ ಜೊತೆಗೆ ಒಂದು ರಿಪೋರ್ಟನ್ನು ಅಥವಾ ವರದಿಯನ್ನು ಸಲ್ಲಿಸುವಂಥದ್ದು. ಯಾರಿಗೆ ಸಲ್ಲಿಸೋದಂತ ಹೇಳಿದರೆ ಅವರ ಮೇಲಧಿಕಾರಿಗೆ. ಕೊನೆಯದಿರುವಂಥದ್ದು ಬಿ ಅಂತ ಹೇಳಿದರೆ ಬಜೆಟಿಂಗ್ ಅಂತ ಹೇಳ್ತೇವೆ, ಆಯವ್ಯಯ ನಿರ್ವಹಣೆ ಮಾಡುವಂಥದ್ದು. ಸೊ ಇದರಲ್ಲಿ ಗೊತ್ತಿರ್ಬೋದು ಫಿಸಿಕಲ್ ಪ್ಲ್ಯಾನಿಂಗನ್ನು ಮಾಡುವಂಥ, ಅಕೌಂಟಿಂಗ್ ಇರ್ಬೋದು, ಕಂಟ್ರೋಲಿಂಗ್ ಇರ್ಬೋದು, ಹಣಕಾಸು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇದನ್ನು ಹಣಕಾಸನ್ನು ನಿರ್ವಹಣೆ ಮಾಡುವಂಥದ್ದು. ಇದಿಷ್ಟನ್ನು ಪೋಸ್ಟ್ ಕಾರ್ಬ್ ವ್ಯೂ ಅಂತ ಹೇಳುತ್ತೇವೆ, ಅಥವಾ ನಿರ್ವಹಣಾ ದೃಷ್ಟಿಕೋನವನ್ನು ಸಪೋರ್ಟರ್ಸ್ ಯಾರಿದ್ದಾರೆ ಸೊ ಅವರು ಹೇಳುವಂಥ ರೀತಿಯಲ್ಲಿ ಇಷ್ಟು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನಲ್ಲಿ ಬರ್ತದೆ ಅನ್ನುವಂಥದ್ದು. ಇಷ್ಟು ಏರಿಯಾಸನ್ನು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಹೊಂದಿಕೊಂಡಿದೆ ಅನ್ನುವಂಥದ್ದು, ಅಥವಾ ಸೇರಿಸ್ಕೊಂಡಿದ್ದಾರೆ ಇಷ್ಟನ್ನು. ಇನ್ನೊಂದು ಸಬ್ಜೆಕ್ಟ್ ಮ್ಯಾಟರ್ ವ್ಯೂ ಅಂತ ಹೇಳ್ತೇವೆ, ವಿಷಯಾಧಾರಿತ ದೃಷ್ಟಿಕೋನ ಅನ್ನುವಂಥದ್ದು. ವಿಷಯಾಧಾರಿತ ದೃಷ್ಟಿಕೋನ ಅಂತ ಬಂದಾಗಲಿ ದಿಸ್ ವ್ಯೂ ಎಂಫಸೈಸಸ್ ಆನ್ ದಿ ವೇರಿಯಸ್ ಬೇಸಿಕ್ ಸರ್ವಿಸಸ್ ಪರ್ಫಾರ್ಮ್ಡ್ ಬೈ public administration for the public, such as police and free protection, public works, education, health, social security, justice, etc. ಅಂತ ಹೇಳ್ತೇವೆ. ಅಂದರೆ ಇವರ ಪ್ರಕಾರ ಒಂದು ಸಬ್ಜೆಕ್ಟ್ ಮ್ಯಾಟರ್ ಆಗಿ ಅಂತ ಹೇಳಿದರೆ ಒಂದು ಸಾರ್ವಜನಿಕ ಆಡಳಿತ ಅನ್ನುವಂಥದ್ದು ಒಂದು ವಿಷಯವಾಗಿ ನೋಡೋದಾದ ಅಂತ ಹೇಳಿದರೆ ಅಲ್ಲಿ ಜನರಿಗೆ ಬೇಕಾಗಿರುವಂಥ ಸೇವೆಗಳನ್ನು ಒದಗಿಸುವಂಥದ್ದು ಸಾರ್ವಜನಿಕ ಆಡಳಿತದ
ಕರ್ತವ್ಯ ಆಗಿರ್ತದೆ. ಸೊ ಅದಕ್ಕೆ ಹೆಚ್ಚು ಮಹತ್ವವನ್ನು ಕೊಡಬೇಕನ್ನುವಂಥದ್ದನ್ನು ಇಲ್ಲಿ ಇವರು ಹೇಳುವಂಥದ್ದು. ಅಂತ ಹೇಳಿದರೆ ಶಿಕ್ಷಣ ಇರ್ಬೋದು, ಅಥವಾ ಲೋಕೋಪಯೋಗಿ ಕೆಲಸಗಳು, ಅಗ್ನಿಶಾಮಕ, ಪೊಲೀಸ್, ಅಥವಾ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಾಗೆ ನ್ಯಾಯವನ್ನು ಒದಗಿಸುವಂಥದ್ದು, ಬೇರೆ ಬೇರೆ ಸಾಮಾಜಿಕ ಸೇವೆಗಳನ್ನು ಮಾಡುವಂಥದ್ದು, ಇದು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನಲ್ಲಿ ಇನ್ಕ್ಲೂಡ್ ಆಗಬೇಕು. ಇದು ಏರಿಯಾ ಆಫ್ ಸ್ಟಡಿ ಆಗಿರಬೇಕು, ಅಥವಾ ಇದರ ಬಗ್ಗೆ ಇದು ಕಂಟೆಂಟ್ ಆಗಿರ್ತದೆ ಅನ್ನುವಂಥದ್ದನ್ನು ಸಬ್ಜೆಕ್ಟ್ ಮ್ಯಾಟರ್ ವ್ಯೂ ಅಂತ ಹೇಳುವಂಥದ್ದು. ಅಥವಾ ಈ ವಿಚಾರಗಳು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಸ್ಕೋಪ್ ಅಥವಾ ವ್ಯಾಪ್ತಿ ಆಗಿದೆ ಅನ್ನುವಂಥದ್ದನ್ನು ಹೇಳ್ತಾರೆ. ನೆಕ್ಸ್ಟ್ ನೋಡುವಂಥದ್ದು ಇಂಪಾರ್ಟೆನ್ಸ್ ಏನು ಅನ್ನುವಂಥದ್ದು. ಅಂದರೆ ಸಾರ್ವಜನಿಕ ಆಡಳಿತದ ಪ್ರಾಮುಖ್ಯತೆ ಏನು, ಯಾಕೆ ಇದನ್ನು ಓದಬೇಕು, ಅಥವಾ ಯಾಕೆ ಇದನ್ನು ಅರ್ಥ ಮಾಡ್ಕೊಳ್ಬೇಕು, ಅಥವಾ ಸಾರ್ವಜನಿಕ ಆಡಳಿತ ಅನ್ನುವಂಥದ್ದು ನಮಗೆ ಯಾಕೆ ಬೇಕು ಅನ್ನೋದರ ಬಗ್ಗೆ ಇರುವಂಥದ್ದು. ಸೊ ಅದನ್ನು ಇಂಪಾರ್ಟೆನ್ಸಲ್ಲಿ ನೋಡೋದಂತ ಹೇಳಿದರೆ, ಫಸ್ಟ್ ಒನ್, ಆ್ಯನ್ ಇನ್ಸ್ಟ್ರೂಮೆಂಟ್ ಫಾರ್ ಪ್ರೊವೈಡಿಂಗ್ ಸರ್ವಿಸಸ್ ಅಂತ ಹೇಳ್ತೇವೆ. ಅದು ಜನರಿಗೆ ಸೇವೆಯನ್ನು ಒದಗಿಸುವಂಥ ಒಂದು ಸಾಧನ ಆಗಿದೆ ಅನ್ನುವಂಥದ್ದು. ಇವತ್ತು ಯಾವುದೇ ಒಂದು ಸಂದರ್ಭದಲ್ಲಿ ಜನ ಒಂದು ಏನಾದರೂ ಉದ್ಯೋಗಗಳಿಲ್ಲ, ನಿರುದ್ಯೋಗ ಸಮಸ್ಯೆ ಇದೆ, ಅಥವಾ ಯಾವುದಾದ್ರೂ ಒಂದು ಡಿಸಾಸ್ಟರ್ ಆಯಿತು ಅನ್ನುವಂಥ ಸಂದರ್ಭದಲ್ಲಿ ಭೂಕಂಪಗಳಾಗುವಂಥದ್ದಿರ್ಬೋದು, ಅಥವಾ ಯಾವುದಾದ್ರೂ ಪ್ರಾಕೃತಿಕ ವಿಕೋಪಗಳಾಗುವಂಥದ್ದಿರ್ಬೋದು, ಬೇರೆ ಬೇರೆ ರೀತಿಯಾದಂತಹ ಸಮಸ್ಯೆಗಳು ಬಂದಂತಹ ಸಂದರ್ಭದಲ್ಲಿ ಬಹುಶಃ ನಾವು ಮೊದಲಿಗೆ ನೆನಪಿಸಿಕೊಳ್ಳುವಂಥದ್ದು ಸರ್ಕಾರವನ್ನು. ಆದರೆ ಸರ್ಕಾರ ಅನ್ನುವಂಥದ್ದು ನಾನು ಅವಾಗಲೇ ಹೇಳಿದ ಹಾಗೆ ಒಂದು ಪಕ್ಷ, ಬಹುಮತ ಪಡೆದಂತಹ ಪಕ್ಷ ಸರ್ಕಾರವನ್ನು ನಡೆಸಿಕೊಂಡು ಹೋಗ್ತಾ ಇರ್ತದೆ. ಅದು 5 ವರ್ಷಕ್ಕೊಂದು ಸಲ ಬದಲಾಗ್ಬೋದು, ಅಥವಾ 10 ವರ್ಷಕ್ಕೊಂದು ಸಲ ಬದಲಾಗ್ಬೋದು, ಅಥವಾ ಯಾವಾಗ ಬೇಕಾದರೂ ಬದಲಾಗ್ಬೋದು. ಆದರೆ ಸಾರ್ವಜನಿಕ ಸೇವೆಯಲ್ಲಿರುವಂತಹ ಸಿಬ್ಬಂದಿಗಳು ಯಾರು ಇರ್ತಾರೆ ಅವರು ಯಾವತ್ತೂ ಕೂಡ ಪರ್ಮನೆಂಟ್ ಆಗಿರ್ತಾರೆ, ಅವರೇ ಇರ್ತಾರೆ ಅನ್ನುವಂಥದ್ದು. ಸೊ ಯಾವುದೇ ಒಂದು ಈ ರೀತಿಯಾದ ಜನರಿಗೆ ಅವಶ್ಯಕತೆ ಬಿದ್ದಂತಹ ಸಂದರ್ಭದಲ್ಲಿ ಅವರು ಜನ ಅವಲಂಬಿಸುವಂಥದ್ದು ಸಾರ್ವಜನಿಕ ಆಡಳಿತವನ್ನು. ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಜಿಲ್ಲಾಡಳಿತದ ನೆರವನ್ನು ನಾವು ಬಯಸುವಂಥದ್ದು ಇರ್ಬೋದು, ಅಥವಾ ತಾಲೂಕಿನಲ್ಲಿ ತಾಲೂಕು ಅಧಿಕಾರಿಗಳು ಯಾರು ಇರ್ತಾರೆ ಬೇರೆ ಬೇರೆ ಕಚೇರಿಗಳಲ್ಲಿ ಅವರನ್ನು ನಾವು ಅವಲಂಬಿಸುವಂಥದ್ದು ಇರ್ಬೋದು. ಅಂದರೆ ಈ ರೀತಿಯಲ್ಲಿ ಜನ ಅವರ ಯಾವುದೇ ರೀತಿಯಾದಂತಹ ಬೇಡಿಕೆಗಳಿರ್ಬೋದು, ಅಥವಾ ಅವರಿಗೆ ಅವಶ್ಯಕತೆ ಇರುವಂತಹ ಸೇವೆಗಳಿರ್ಬೋದು. ಸೊ ಅವರೇನು ಮಾಡ್ತಾರೆ ಅಂತ ಹೇಳಿದರೆ ನೇರವಾಗಿ ಆಡಳಿತವನ್ನು ಅವಲಂಬನೆ ಮಾಡ್ತಾರೆ ಅನ್ನುವಂಥದ್ದು. ಅದಕ್ಕೋಸ್ಕರ ಹೇಳುವಂಥದ್ದು ಈ ಸಾರ್ವಜನಿಕ ಆಡಳಿತ ಅನ್ನುವಂಥದ್ದು ಜನರಿಗೆ ಸರ್ಕಾರದ ಸೇವೆಯನ್ನು ಒದಗಿಸಲಿಕ್ಕೆ ಇರುವಂತಹ ಒಂದು ಸಾಧನ ಅಥವಾ ಮಾಧ್ಯಮ ಆಗಿದೆ ಅನ್ನುವಂಥದ್ದು. ಎರಡನೇದು, ಆ್ಯನ್ ಇನ್ಸ್ಟ್ರೂಮೆಂಟ್ ಫಾರ್ ಇಂಪ್ಲಿಮೆಂಟಿಂಗ್ ದ ಪಾಲಿಸೀಸ್, ಅದು ರಾಜನೀತಿಯನ್ನು ಜಾರಿಗೊಳಿಸುವ ಸಾಧನವಾಗಿದೆ ಅನ್ನುವಂಥದ್ದು. ಇಲ್ಲಿ ರಾಜನೀತಿ ಅಂತ ಹೇಳಿದ್ರೆ ಸರ್ಕಾರದ ಬೇರೆ ಬೇರೆ ಯೋಜನೆಗಳು. ಯೂಶ್ವಲಿ ಮಾಡರ್ನ್ ಗೌರ್ಮೆಂಟ್ಸ್ ದೇ ಫಾರ್ಮ್ಯುಲೇಟ್ ಆ್ಯಂಡ್ ಅಡಾಪ್ಟ್ ಗುಡ್ ಪಾಲಿಸೀಸ್ ಆರ್ ಲಾಸ್ ಕಂಟೈನಿಂಗ್ ವೆಲ್ಫೇರ್ ಗೋಲ್ಸ್ ಅಂತ ಹೇಳ್ತೇವೆ. ಅಥವಾ ಬೇರೆ ಬೇರೆ ರೀತಿಯಾದಂಥ ಉದ್ದೇಶಗಳನ್ನು ಇಟ್ಟುಕೊಂಡು ಸರ್ಕಾರಗಳು ಯೋಜನೆಗಳನ್ನು ಅಥವಾ ನೀತಿಗಳನ್ನು ರೂಪಿಸ್ತವೆ. ಆದರೆ ಅದು ಒಂದು ವೇಳೆ ಸಾರ್ವಜನಿಕ ಆಡಳಿತದನ್ನು ಜಾರಿಗೆ ತರದೇ ಇದ್ದರೆ ಆವಾಗ ದ್ಯಾಟ್ ಲಾಸ್ ಆರ್ ಮಿಯರ್ಲಿ ಪ್ರಿಂಟೆಡ್ ಇನ್ ದಿ ಪೇಪರ್ಸ್ ಅಂತ ಹೇಳ್ತೇವೆ. ಅಥವಾ ಕೇವಲ ಅದು ಪೇಪರ್ನಲ್ಲಿ ಸರ್ಕಾರ ಅನ್ನುವಂಥದ್ದೊಂದು ನೀತಿಯನ್ನು ರೆಡಿ ಮಾಡ್ತದೆ, ಸಂಸತ್ತಿನಲ್ಲಿಟ್ಟು ಪಾಸ್ ಮಾಡ್ತದೆ ಬಿಟ್ಟರೆ ಅವರು ಜಾರಿಗೆ ತರುವಂಥದ್ದು ಯಾರು ಅಂತ ಬಂದಾಗ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಥವಾ ಸಾರ್ವಜನಿಕ ಆಡಳಿತ. ದ್ಯಾಟ್ ಟ್ರಾನ್ಸ್ಲೇಟ್ಸ್ ದೀಸ್ ಪೇಪರ್ಸ್ ಇಂಟು ದ ದೀಸ್ ಡಿಕ್ಲರೇಷನ್ಸ್ ಇಂಟು ದಿ ರಿಯಾಲಿಟಿ ಅನ್ನುವಂಥದ್ದು. ಅವರ ವರ್ಡ್ಸನ್ನು ಇವರು ಆ್ಯಕ್ಷನ್ ಆಗಿ ಕನ್ವರ್ಟ್ ಮಾಡ್ತಾರೆ ಅನ್ನುವಂಥದ್ದು. ಸೊ ಅದಕ್ಕೋಸ್ಕರ ಸರ್ಕಾರದ ಯೋಜನೆಗಳನ್ನು ನೀತಿಗಳನ್ನು ಸರ್ಕಾರ ರಚನೆ ಮಾಡ್ತದೆ, ಅದನ್ನು ಜಾರಿಗೆ ತರುವ ಕೆಲಸವನ್ನು ಮಾಡುವಂಥದ್ದು ಸಾರ್ವಜನಿಕ ಆಡಳಿತ. ಬೇಸಿಸ್ ಆಫ್ ದಿ ಗೌರ್ಮೆಂಟ್ ಅಥವಾ ಸರ್ಕಾರದ ಆಧಾರವಾಗಿದೆ ಅನ್ನುವಂಥದ್ದು. ಗೌರ್ಮೆಂಟ್ ಕ್ಯಾನ್ ಎಕ್ಸಿಸ್ಟ್ ವಿದೌಟ್ ಅ ಲೆಜಿಸ್ಲೇಚರ್ ಆ್ಯಂಡ್ ಇಂಡಿಪೆಂಡೆಂಟ್ ಜುಡಿಷಿಯರಿ, ಬಟ್ ನೋ ಗೌರ್ಮೆಂಟ್ ಕ್ಯಾನ್ ಎಕ್ಸಿಸ್ಟ್ ವಿದೌಟ್ ದಿ ಅಡ್ಮಿನಿಸ್ಟ್ರೇಷನ್ ಅನ್ನುವಂಥದ್ದು. ಒಂದು ವೇಳೆ ಸರ್ಕಾರ ಒಂದು ಟೆಂಪರರಿಯಾಗಿ ಶಾಸಕಾಂಗ ಇಲ್ಲದೇ ಇದ್ದರೂ ಕೂಡ ಇರ್ತದೆ, ಅಥವಾ ನಮ್ಮ ದೇಶ ಇರ್ತದೆ, ನಾವು ಇರ್ತೇವೆ. ಒಂದು ವೇಳೆ ಯಾವುದೋ ಒಂದು ಸರ್ಕಾರದ ಅಂಗ ಸ್ವಲ್ಪ ದಿನ ಏನೂ ಕೆಲಸ ಮಾಡಲಿಲ್ಲ, ಒಂದು ಇಲ್ಲ ಅಂತ ಹೇಳಿದರೂ ಕೂಡ ಏನೂ ಆಗೋದಿಲ್ಲ. ಒಂದು ವೇಳೆ ಅದೇ ಆಡಳಿತ ಒಂದು ವೇಳೆ ಇರದೇ ಇದ್ದರೆ ಯಾವುದೇ ಸರ್ಕಾರ ಇದ್ದರೂ ಪ್ರಯೋಜನ ಇಲ್ಲ. ಅಂದರೆ ಆಡಳಿತ ಅನ್ನುವಂಥದ್ದು ಇವತ್ತು ಅಷ್ಟು ಇಂಪಾರ್ಟೆಂಟ್ ಆಗಿ ಇರ್ತದೆ ಅನ್ನುವಂಥದ್ದು. ಸರ್ಕಾರದ ಏನೇ ಕಾರ್ಯಕ್ರಮಗಳಿದ್ರೂ ಅಥವಾ ಸರ್ಕಾರ ಏನನ್ನು ಗುರಿಯಾಗಿಟ್ಟುಕೊಂಡ್ರೂ ಕೂಡ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕಾಗಿರುವಂಥದ್ದು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಥವಾ ಸಾರ್ವಜನಿಕ ಆಡಳಿತ. ನಾಲ್ಕನೇದು, ಎ ಸ್ಟೆಬಿಲೈಸಿಂಗ್ ಫೋರ್ಸ್ ಇನ್ ಸೊಸೈಟಿ ಅಥವಾ ಸಮಾಜದ ಭದ್ರತಾ ಶಕ್ತಿ ಅನ್ನುವಂಥದ್ದು. ಸೊ ಅಡ್ಮಿನಿಸ್ಟ್ರೇಟರ್ಸ್ ಆರ್ ಕನ್ಸಿಡರ್ಡ್ ಆಸ್ ಅ ಸ್ಟೆಬಿಲೈಸರ್ಸ್ ಆಫ್ ಸೊಸೈಟಿ ಆ್ಯಂಡ್ ದ ಗಾರ್ಡಿಯನ್ಸ್ ಆಫ್ ಟ್ರೆಡಿಷನ್ಸ್ ಅಂತ ಹೇಳ್ತೇವೆ. ಅಂದರೆ ಸಾಮಾನ್ಯವಾಗಿ ಸಮಾಜದಲ್ಲಿ ಜನರಿಗೆ ಭದ್ರತೆಯನ್ನು ಕೊಡುವಂಥ ಕೆಲಸವನ್ನು ನಮ್ಮ ಆಡಳಿತಗಳು ಮಾಡುವಂಥದ್ದು. ಅಂದರೆ ಇವಾಗ ಸರ್ಕಾರಗಳು, ನಾನು ಆವಾಗಲೇ ಹೇಳಿದಾಗೆ, ಆಡಳಿತಗಾರರು ಒಬ್ಬರೇ ಅಥವಾ
ಒಂದೇ ಪಕ್ಷ ಆಡಳಿತದಲ್ಲಿ ಇರ್ತದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅಥವಾ ವ್ಯಕ್ತಿಗಳು ಅಷ್ಟೇ, ಅವರು ಬದಲಾಗ್ತಾ ಇರಬಹುದು. ಸರ್ಕಾರದಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳು ಆಗ್ತಾ ಇರಬಹುದು. ಆದರೆ ಸರ್ಕಾರದ ಪರವಾಗಿ ನಿರಂತರವಾಗಿ ಸಮಾಜಕ್ಕೆ ಒಂದು ಕೆಲಸವನ್ನು ಮಾಡುವಂಥವರು ಆಡಳಿತ ವರ್ಗದವರು. ಅವರು ಯಾವತ್ತೂ ಬದಲಾಗೋದಿಲ್ಲ ಅಂತ ಹೇಳಿದರೆ ಆ ಸೇವೆ ಯಾವತ್ತೂ ಕೂಡ ಜನರಿಗೆ ಸಿಗ್ತಾ ಇರ್ತದೆ ಅನ್ನುವಂಥದ್ದು. ಸೊ ಅದರಿಂದಾಗಿ ಜನರಿಗೆ ಒಂದು ಭದ್ರತೆ ಅಥವಾ ಜನರಿಗೆ ಸಮಾಜದಲ್ಲೊಂದು ರಕ್ಷಣೆಯನ್ನು ಕೊಡುವಂಥದ್ದು ಇರ್ಬೋದು, ಅಥವಾ ಅವರ ಆಯಾ ಸರ್ಕಾರ ಇಲ್ಲದೇ ಇದ್ದರೂ ಕೂಡ ಅವರ ಯಾವುದೇ ಸಂದರ್ಭದಲ್ಲೂ ಅವರೊಂದು ಒಂದು ವೇಳೆ ಅವಶ್ಯಕತೆ ಇದೆ, ಎಮರ್ಜೆನ್ಸಿ ಇದೆ ಅಂತ ಹೇಳಿದರೆ ಅಂಥ ಸಂದರ್ಭದಲ್ಲಿ ನಾವು ಅವಲಂಬಿಸುವಂಥದ್ದು ಇವತ್ತು ಸಾರ್ವಜನಿಕ ಆಡಳಿತವನ್ನು. ಅದರಿಂದಾಗಿ ಸಮಾಜಕ್ಕೆ ಒಂದು ಭದ್ರತೆಯನ್ನು ಇವತ್ತು ಸಾರ್ವಜನಿಕ ಆಡಳಿತ ಕೊಡ್ತದೆ ಅನ್ನುವಂಥದ್ದು. ಇನ್ನೊಂದು ಪಾಯಿಂಟ್ ಇರುವಂಥದ್ದು ಇಲ್ಲಿ ಆ್ಯಂಡ್ ಅಲ್ಲದು, ಆ್ಯನ್ ಇನ್ಸ್ಟ್ರೂಮೆಂಟ್ ಆಫ್ ಸೋಷಿಯಲ್ ಚೇಂಜ್ ಆ್ಯಂಡ್ ಎಕನಾಮಿಕ್ ಡೆವಲಪ್ಮೆಂಟ್, ಸಾಮಾಜಿಕ ಬದಲಾವಣೆಯ ಮತ್ತು ಆರ್ಥಿಕ ಅಭಿವೃದ್ಧಿಯ ಸಾಧನ ಆಗಿದೆ ಅನ್ನುವಂಥದ್ದು. ಅಂದರೆ ಇವತ್ತು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅನ್ನುವಂಥದ್ದು ಕೇವಲ ಯಾವುದೋ ಒಂದು ಸೇವೆಯನ್ನು ಕೊಡುವಂಥದ್ದು ಅಥವಾ ಅಭಿವೃದ್ಧಿಯನ್ನು ಮಾಡುವಂಥದ್ದು ಮಾತ್ರ ಅವರ ಉದ್ದೇಶ ಅಲ್ಲ ಅನ್ನುವಂಥದ್ದು. ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಇವತ್ತು ಆರ್ಥಿಕವಾಗಿ ಆಗಿರ್ಬೋದು, ಸಾಮಾಜಿಕವಾಗಿ ಆಗಿರ್ಬೋದು, ಅವರು ಅನುಭವಿಸ್ತಾ ಇರುವಂತಹ ಹಿನ್ನಡೆ ಏನಿದೆ ಅದು ಅಲ್ಲಿಯ ಸಾರ್ವಜನಿಕ ಆಡಳಿತ ಸರಿಯಾಗಿ ಯೋಜನಾಬದ್ಧವಾಗಿ ಅಥವಾ ಕ್ರಮಬದ್ಧವಾಗಿ ಅವರು ಅಭಿವೃದ್ಧಿಯನ್ನು ಮಾಡದೇ ಇರೋ ಕಾರಣಕ್ಕೋಸ್ಕರ ಆಗಿದೆ ಅಂತ ಹೇಳ್ತಾರೆ. ಅಂದರೆ ಇವತ್ತು ಸಾರ್ವಜನಿಕ ಆಡಳಿತ ಅನ್ನುವಂಥದ್ದು ಕೇವಲ ಸರ್ಕಾರದ ನೀತಿ ನಿಯಮಗಳನ್ನು ಅಥವಾ ಯೋಜನೆಗಳನ್ನು ಯಥಾವತ್ತಾಗಿ ಜನರಿಗೆ ತಲುಪಿಸುವಂಥ ಕೆಲಸವನ್ನು ಮಾತ್ರ ಮಾಡ್ತಾ ಇಲ್ಲ ಅನ್ನುವಂಥದ್ದು. ಅದರ ಜೊತೆಗೆ ಒಂದು ಸಮಾಜಕ್ಕೆ ಬೇಕಾಗಿರುವಂತಹ ಈಗ ಸಮಾನತೆಯನ್ನು ತರಬೇಕು ಅಥವಾ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಬೇಕು, ಅಲ್ಲಿ ಯಾರಿಗೆ ಅವಶ್ಯಕತೆ ಇದೆ ಅಂಥವರನ್ನು ಗುರುತಿಸುವಂಥದ್ದಿರ್ಬೋದು, ಪ್ರಾಮಾಣಿಕವಾಗಿ ಸಮಾಜದಲ್ಲಿ ಬದಲಾವಣೆಯನ್ನು ತರೋದರ ಮೂಲಕ ಸಾಮಾಜಿಕವಾಗಿ ಜೊತೆಗೆ ಆರ್ಥಿಕವಾಗಿ ಅವರನ್ನು ಪ್ರಬಲಗೊಳಿಸುವಂಥದ್ದು ಇವರೊಂದು ಉದ್ದೇಶ ಆಗಿರ್ತದೆ ಅನ್ನುವಂಥದ್ದು. ಫಾರ್ ಎಕ್ಸಾಂಪಲ್ ನಾನು ಎಕ್ಸಾಂಪಲ್ ಕೊಡಬೇಕು ಅಂತ ಹೇಳಿದರೆ, ಇವಾಗ ಯಾವುದೋ ಒಂದು ಎಜುಕೇಷನ್ ಇರ್ಬೋದು ಅಥವಾ ಆರೋಗ್ಯ ಸೇವೆಗಳಿರ್ಬೋದು, ಇಲ್ಲಿ ಕೇವಲ ಸರ್ಕಾರ ಒಂದು ಯೋಜನೆಯನ್ನು ರೂಪಿಸಿದೆ, ಅದನ್ನು ನಾವು ಜಾರಿಗೆ ತಂದರೆ ಸಾಕು ಅನ್ನುವಂಥದ್ದು ಮಾತ್ರ ಅಲ್ಲ, ಯಾರಿಗೆ ನಿಜವಾಗ್ಲೂ ಅವಶ್ಯಕತೆ ಇದೆ, ಯಾವ ವ್ಯಕ್ತಿಯನ್ನು ಯಾರಿಗೆ ರೀಚ್ ಆಗ್ಲಿಕ್ಕೆ ಆಗ್ತಾ ಇಲ್ವೋ ಅಂಥ ವ್ಯಕ್ತಿಯನ್ನು ರೀಚ್ ಆಗಲಿಕ್ಕೆ ಪ್ರಯತ್ನವನ್ನು ಮಾಡುವಂಥದ್ದು, ಆ ಮೂಲಕ ಅವರಲ್ಲಿ ಬದಲಾವಣೆಗಳನ್ನು ತರುವಂತಹ ಒಂದು ಉದ್ದೇಶ ಕೂಡ ಈ ಸಾರ್ವಜನಿಕ ಆಡಳಿತಕ್ಕೆ ಇರುವಂಥದ್ದು. ಸೊ ಆ ಮೂಲಕ ನಮ್ಮ ದೇಶದಲ್ಲಿ ಸಾಮಾಜಿಕವಾಗಿ ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಆಗಬೇಕು, ಇವರೇ ಅವರಿಗೆ ರೋಲ್ ಮಾಡೆಲ್ಗಳಾಗಿದ್ದುಕೊಂಡು ಇವರ ಮೂಲಕವೇ ಸಾರ್ವಜನಿಕ ಆಡಳಿತದಲ್ಲಿರುವಂತಹ ಸಿಬ್ಬಂದಿಗಳು ಯಾರಿದ್ದಾರೆ ಅಥವಾ ಸೇವೆಯನ್ನು ಮಾಡುವವರು ಯಾರಿದ್ದಾರೆ ಅವರ ಎಲ್ಲ ಒಂದು ಶ್ರಮವನ್ನು ಹಾಕಿ ಏನು ಮಾಡಬೇಕಾಗ್ತದೆ, ಸಾಮಾಜಿಕವಾಗಿ ಅವರು ಬದಲಾವಣೆಗಳನ್ನು ತರಲಿಕ್ಕೆ ಪ್ರಯತ್ನ ಮಾಡಬೇಕನ್ನುವಂಥದ್ದು. ಸೊ ಅದನ್ನು ಕೂಡ ಇವತ್ತು ಸಾರ್ವಜನಿಕ ಆಡಳಿತ ಮಾಡ್ತಾ ಇದೆ ಅನ್ನುವಂಥದ್ದು. ಇನ್ನೊಂದು ದಿ ಕಾನ್ಸೆಪ್ಟ್ ಆಫ್ ವೆಲ್ಫೇರ್ ಸ್ಟೇಟ್ ಅಥವಾ ಕಲ್ಯಾಣ ರಾಜ್ಯದ ಪರಿಕಲ್ಪನೆ ಅನ್ನುವಂಥದ್ದು. ಮಾಡರ್ನ್ ಸ್ಟೇಟ್ಸ್ ಆರ್ ವೆಲ್ಫೇರ್ ಸ್ಟೇಟ್ಸ್, ಅಥವಾ ನೀವು ಕೇಳಿರ್ತೀರಿ ಆಧುನಿಕ ರಾಜ್ಯಗಳು ಅಂತ ಹೇಳಿದರೆ ಅವುಗಳು ಕಲ್ಯಾಣ ರಾಜ್ಯದ ಪರಿಕಲ್ಪನೆಯನ್ನು ಹೊಂದಿರುವಂತಹ ರಾಜ್ಯಗಳು. ಅಂದರೆ ಹಿಂದೆ ಏನು ರಾಜ್ಯಗಳ ಒಂದು ಉದ್ದೇಶಗಳಿತ್ತು, ಜನರಿಗೆ ರಕ್ಷಣೆಯನ್ನು ಕೊಡುವಂಥದ್ದು, ಜನರನ್ನು ಕಾಯುವಂಥದ್ದು ಅಥವಾ ಜನರಿಗೆ ಸ್ವಾತಂತ್ರ್ಯವನ್ನು ಕೊಡುವಂಥದ್ದು, ಇತ್ತೀಚೆಗೆ ಏನಾಗಿದೆ ಅಂತ ಹೇಳಿದರೆ ಅವರ ಒಂದು ಉದ್ದೇಶಗಳು ಬದಲಾವಣೆ ಆಗಿರುವಂಥದ್ದು ಅಥವಾ ಬೆಳೀತಾ ಇರುವಂಥದ್ದು. ಇತ್ತೀಚಿನ ರಾಜ್ಯಗಳು ಕಲ್ಯಾಣ ರಾಜ್ಯಗಳು ಅಂತ ಹೇಳುತ್ತೇವೆ. ಅಂದರೆ ಅವರ ಒಂದು ರಾಜ್ಯದ ಒಂದು ಕರ್ತವ್ಯಗಳೇನಿತ್ತು ಅದು ಇವತ್ತು ಹೆಚ್ಚಾಗಿದೆ, ಅಥವಾ ಅವರು ಮಾಡುವಂಥ ಕಾರ್ಯಗಳಲ್ಲಿ ಕೆಲವೊಂದು ಬದಲಾವಣೆಗಳಾಗಿರುವಂಥದ್ದು ಮತ್ತು ಹೆಚ್ಚು ಕಾರ್ಯಗಳನ್ನು ಇವತ್ತಿನ ರಾಜ್ಯಗಳಿಂದ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂಥದ್ದು. ಸೊ ಆ ನಿಟ್ಟಿನಲ್ಲಿ ಜನರಿಗೆ ಹೆಚ್ಚು ಸೇವೆಯನ್ನು ಕೊಡುವಂಥ ಅವಶ್ಯಕತೆ ಇವತ್ತಿನ ಆಡಳಿತಕ್ಕೆ ಇರುವಂಥದ್ದು. ಸೊ ಆ ಸಂದರ್ಭದಲ್ಲಿ ಹಿಂದಿಗಿಂತಲೂ ಹೆಚ್ಚು ಪರಿಣಾಮಕಾರಿಯಾದಂಥ ಯೋಜನೆಗಳನ್ನು ರೂಪಿಸುವಂಥದ್ದು ಮತ್ತು ಪರಿಣಾಮಕಾರಿಯಾಗಿ ಆ ಸೇವೆಯನ್ನು ಜನರಿಗೆ ಕೊಡಲಿಕ್ಕೆ ಮಾಡುವಂಥ ಪ್ರಯತ್ನಗಳೇನಿದೆ ಅದು ಹೆಚ್ಚಾಗ್ತಾ ಇರುವಂಥದ್ದು. ಸೊ ಆ ಮೂಲಕ ಜನರು ತಮ್ಮ ಜೀವನ ಮಟ್ಟವನ್ನು ಸುಧಾರಿಸಬೇಕು ಅಂತ ಹೇಳಿದರೆ ಆವಾಗ ಸಾರ್ವಜನಿಕ ಆಡಳಿತ ಏನಾಗಬೇಕು ಅಂತ ಹೇಳಿದರೆ ಮತ್ತಷ್ಟು
ಪ್ರಭಾವಶಾಲಿಯಾಗಿ ಅಥವಾ ಏನು ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡಬೇಕಾದಂಥ ಒಂದು ಅವಶ್ಯಕತೆ ಇದೆ ಅನ್ನುವಂಥದ್ದು. ಸೊ ಅದರಿಂದಾಗಿ ಕೂಡ ಕಲ್ಯಾಣ ರಾಜ್ಯದ ಪರಿಕಲ್ಪನೆ ಕೂಡ ಇವತ್ತು ಸಾರ್ವಜನಿಕ ಆಡಳಿತದ ಒಂದು ಪ್ರಾಮುಖ್ಯತೆಯನ್ನು ಜಾಸ್ತಿ ಮಾಡಿದೆ ಅನ್ನುವಂಥದ್ದು. ಇನ್ನೊಂದು 7ನೇದು, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಆಸ್ ಅ ಮೆಕ್ಯಾನಿಸಮ್ ಫಾರ್ ಪ್ರಮೋಟಿಂಗ್ ಕಲ್ಚರ್ ಆಫ್ ದಿ ಸೊಸೈಟಿ, ಅಥವಾ ಸಮಾಜದಲ್ಲಿ ಸಂಸ್ಕೃತಿ ಬೆಳವಣಿಗೆಯ ಶಿಲ್ಪಿ ಆಗಿದೆ ಅನ್ನುವಂಥದ್ದು. ಅಂದರೆ ಸಾರ್ವಜನಿಕ ಆಡಳಿತ ಅನ್ನುವಂಥದ್ದು ಇವತ್ತು ಜನರ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಜೀವನದ ಒಂದು ಮಹತ್ತರ ಭಾಗವಾಗಿದೆ ಅಂತ ಹೇಳ್ಬೋದು. ಅಂದರೆ ಈಗ ಸಮಾಜದಲ್ಲಿ ನಾಗರಿಕತೆ ಇರ್ಬೋದು, ಸಂಸ್ಕೃತಿ ಇರ್ಬೋದು, ಅಥವಾ ವ್ಯಾಲ್ಯೂಸ್ ಇರ್ಬೋದು. ಸೊ ಇವೆಲ್ಲವನ್ನು ಕೂಡ ರಕ್ಷಣೆ ಮಾಡಬೇಕಾಗಿದೆ ಅನ್ನುವಂಥದ್ದು. ಕೇವಲ ಯೋಜನೆಗಳನ್ನು ಜಾರಿಗೆ ತರುವಂಥದ್ದು ಮಾತ್ರ ಅಲ್ಲ, ಅಥವಾ ಜನರಿಗೆ ತಲುಪಿಸುವಂಥದ್ದು ಮಾತ್ರ ಅಲ್ಲ. ನಮ್ಮ ರಾಷ್ಟ್ರದ ಧ್ಯೇಯ ಏನಿದೆ, ನಮ್ಮ ರಾಷ್ಟ್ರದ ಬೇರೆ ಬೇರೆ ಮೌಲ್ಯಗಳೇನಿದೆ, ದೇಶ ಪ್ರೇಮ ಇರ್ಬೋದು, ಅಥವಾ ಬೇರೆ ಬೇರೆ ಮೌಲ್ಯಗಳನ್ನು ಜನರಲ್ಲಿ ಬರೋ ರೀತಿಯಲ್ಲಿ ಮಾಡುವಂಥದ್ದು, ಅಥವಾ ಜನರ ಮೇಲೆ ಅದರೊಂದು ಪ್ರಭಾವವನ್ನು ಹೆಚ್ಚು ಮಾಡುವಂಥದ್ದು. ಆ ಮೂಲಕ ಎಲ್ಲರಿಗೂ ಕೂಡ ಒಳಿತಾಗುವಂಥ ರೀತಿಯಲ್ಲಿ ಜನರೂ ಕೂಡ ಯೋಚನೆ ಮಾಡಬೇಕು ಅಂತ ಹೇಳಿದರೆ ಆ ರೀತಿಯಲ್ಲಿ ಇವತ್ತು ಸಾರ್ವಜನಿಕ ಆಡಳಿತದಲ್ಲಿರುವಂಥ ಸಿಬ್ಬಂದಿಗಳು ಜನರ ಮೇಲೆ ಪ್ರಭಾವವನ್ನು ಬೀರಬೇಕು ಅನ್ನುವಂಥದ್ದು. ಸೊ ಅದರಿಂದಾಗಿ ಸಮಾಜದಲ್ಲಿ ಕೂಡ ಸಂಸ್ಕೃತಿ ಇರ್ಬೋದು, ನಮ್ಮ ಸಂಸ್ಕೃತಿ ಇರ್ಬೋದು, ಅಥವಾ ನಮ್ಮ ಸಾಮಾಜಿಕ ಜೀವನ ಇರ್ಬೋದು. ಸೊ ಇದನ್ನು ಬದಲಾವಣೆ ಮಾಡಬೇಕು, ಇದರಲ್ಲೂ ಕೂಡ ನಾವು ಅಭಿವೃದ್ಧಿಯಾಗಬೇಕು, ಮುಂದೆ ಹೋಗಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಇವತ್ತು ಸಾರ್ವಜನಿಕ ಆಡಳಿತ ಕೆಲಸ ಮಾಡ್ತದೆ ಅನ್ನುವಂಥದ್ದು. ಇವತ್ತು ನಾವು ಹೇಳ್ತೇವೆ ಅಸಮಾನತೆಯನ್ನು ನೀಗಿಸಬೇಕು, ಅಥವಾ ಎಲ್ಲರನ್ನು ಸಮಾನವಾಗಿ ಕಾಣಬೇಕು. ಕೆಲವೊಂದು ಸಲ ನಾವು ಗಮನಿಸುವಂಥದ್ದು, ಕೆಲವೊಂದು ಜಿಲ್ಲಾಧಿಕಾರಿಗಳಿರ್ಬೋದು, ಅಥವಾ ಬೇರೆ ಬೇರೆ ಹಂತದಲ್ಲಿರುವಂಥ ಅಧಿಕಾರಿಗಳು ನೇರವಾಗಿ ಅವರೇ ಒಂದು ಕೆಳವರ್ಗದ ಕುಟುಂಬಕ್ಕೆ ಹೋಗ್ತಾರೆ, ಅಲ್ಲಿ ಕೂತು ಊಟ ಮಾಡುವಂಥದ್ದು, ಅವರ ಜೊತೆ ಬೆರೆಯುವಂಥದ್ದು. ಇದೇನಾಗ್ತದೆ ಅಂತ ಹೇಳಿದ್ರೆ, ಈ ಮೌಲ್ಯಗಳನ್ನು ಅಥವಾ ಈ ವಿಚಾರದಲ್ಲಿ ಇವರು ಈ ರೀತಿಯಲ್ಲಿ ನಡ್ಕೊಂಡಾಗ ಜನರಿಗೂ ಕೂಡ ಅದರಿಂದ ಪ್ರಭಾವಿತರಾಗಿ ಬಹುಶಃ ಜನರಲ್ಲೂ ಕೂಡ ಇದರ ಪ್ರಭಾವ ಒಂದು ವೇಳೆ ಬೀರಿದರೆ ಅಂಥ ಸಂದರ್ಭದಲ್ಲಿ ಜನರು ಕೂಡ ಅವರಲ್ಲೂ ಕೂಡ ಇಂಥ ಒಂದು ಭಾವನೆ ಅಥವಾ ಈ ರೀತಿಯಾದಂಥ ಒಂದು ಮೌಲ್ಯವನ್ನು ಅವರು ಕೂಡ ಹೊಂದಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು. ಸೊ ಅದಕ್ಕೋಸ್ಕರ ಸಮಾಜದಲ್ಲಿ ಸಂಸ್ಕೃತಿಯ ಬೆಳವಣಿಗೆಗೆ ಇದು ಪೂರಕ ಆಗಿರ್ತದೆ ಅನ್ನುವಂಥದ್ದು. ಏನಂದಿರುವಂಥದ್ದು ಪಾಯಿಂಟ್ ಇರುವಂಥದ್ದು 8ನೇದು, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಇಸ್ ಎ 4th ಬ್ರ್ಯಾಂಚ್ ಆಫ್ ಗವರ್ನಮೆಂಟ್ ಅನ್ನುವಂಥದ್ದು. ಸಾರ್ವಜನಿಕ ಆಡಳಿತವು ಸರ್ಕಾರದ 4ನೇ ಅಂಗವಾಗಿದೆ ಅನ್ನುವಂಥದ್ದು. ಅಂದರೆ ಸುಮಾರು 20ನೇ ಶತಮಾನದವರೆಗೂ ಕೂಡ ಅಷ್ಟೊಂದು ಇದರ ಪ್ರಭಾವ ಇರಲಿಲ್ಲ ಸಾರ್ವಜನಿಕ ಆಡಳಿತದ್ದು. ಆದರೆ ನಂತರದ ದಿನಗಳಲ್ಲಿ ಯಾವಾಗ ಕಲ್ಯಾಣ ರಾಜ್ಯದ ಉದಯ ಅಥವಾ 19th ಸೆಂಚುರಿಯ ನಂತರದ ಸಂದರ್ಭದಲ್ಲಿ ಕಲ್ಯಾಣ ರಾಜ್ಯದ ಉದಯ ಆಗ್ತದೆ, ಆವಾಗ ಸರ್ಕಾರಗಳ ಉದ್ದೇಶಗಳು ಅಥವಾ ಸರ್ಕಾರ ಮಾಡುವಂಥ ಕಾರ್ಯಗಳೇನಿದೆ ಅದು ಹೆಚ್ಚು ಜಾಸ್ತಿ ಆಗ್ತಾ ಹೋಗುವಂಥದ್ದು. ಸೊ ಅಂಥ ಸಂದರ್ಭದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಬೇರೆ ಬೇರೆ ರೀತಿಯಾದಂತಹ ಕಾರ್ಯಗಳ ಇವತ್ತು ಶಾಸಕಾಂಗ ಏನಿದೆ, ಕಾರ್ಯಾಂಗ ಏನಿದೆ, ಅಥವಾ ನಮ್ಮ ನ್ಯಾಯಾಂಗ ಏನಿದೆ, ಈ 3 ಅಂಗಗಳ ರೀತಿಯಲ್ಲಿ ಇವತ್ತು 4ನೇ ಅಂಗವಾಗಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಕೆಲಸ ಮಾಡಿ. ಅಂದರೆ ಅಷ್ಟು ಅವರ ಮೇಲೆ ಒತ್ತಡ ಇದೆ ಅನ್ನುವಂಥದ್ರೆ, ಉಳಿದ 3 ಅಂಗಗಳಿವೆ ಸರ್ಕಾರದಲ್ಲಿ, ಆ 3 ಅಂಗಗಳ ರೀತಿಯಲ್ಲೇ ಇವತ್ತು ಸಾರ್ವಜನಿಕ ಆಡಳಿತ ಅನ್ನುವಂಥದ್ದು 4ನೇ ಅಂಗವಾಗಿ ಇವತ್ತು ಕಾರ್ಯವನ್ನು ನಿರ್ವಹಿಸ್ತದೆ ಅನ್ನುವಂಥದ್ದು. ಅಷ್ಟರ ಮಟ್ಟಿಗೆ ಇವತ್ತು ಸಾರ್ವಜನಿಕ ಆಡಳಿತದ ಮಹತ್ವ ಮತ್ತು ಅದರ ರೋಲ್ ಜಾಸ್ತಿ ಆಗಿದೆ ಅನ್ನುವಂಥದ್ದು. ಅದಕ್ಕೋಸ್ಕರ ಹೇಳ್ತಾರೆ ಇದು 4ನೇ ಏಜೆನ್ಸಿ 4th ಬ್ರ್ಯಾಂಚ್ ಆಫ್ ದಿ ಗವರ್ನಮೆಂಟ್ ಅನ್ನುವಂಥದ್ದು. 9ನೇ ಪಾಯಿಂಟ್, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಆ್ಯಸ್ ಆನ್ ಏಜೆನ್ಸಿ ಫಾರ್ ನ್ಯಾಷನಲ್ ಡೆವಲಪ್ಮೆಂಟ್, ಅಥವಾ ಸಾರ್ವಜನಿಕ ಆಡಳಿತವು ರಾಷ್ಟ್ರದ ಅಭಿವೃದ್ಧಿಯ ರೂವಾರಿಯಾಗಿದೆ ಅನ್ನುವಂಥದ್ದು. ಸೊ ಇಲ್ಲಿ ಮಾಡರ್ನ್ ಗೌರ್ಮೆಂಟ್ಸ್ ಅಂತ ಬಂದಾಗ, ಅಥವಾ ಆಧುನಿಕ ಸರ್ಕಾರಗಳು ಅಂತ ಬಂದಾಗ, ಒಂದು ಅಭಿವೃದ್ಧಿ ಯೋಜನೆಗಳನ್ನು ತಯಾರಿಸುವಂಥದ್ದಿರ್ಬೋದು, ಅಥವಾ ಬೇರೆ ಬೇರೆ ಅಭಿವೃದ್ಧಿಯ ಕಾರ್ಯಕ್ರಮಗಳಲ್ಲೇ ಇವತ್ತು ತಲ್ಲೀನ ಆಗಿರ್ತದೆ ಅನ್ನುವಂಥದ್ದು. ಸೊ ಈ ಥರದ ಬೇರೆ ಬೇರೆ ಹೊಸ ಕಾನೂನುಗಳನ್ನು ಅಥವಾ ಯೋಜನೆಗಳನ್ನು ಜಾರಿಗೆ ತರಬೇಕು, ಅಥವಾ ಅದನ್ನು ರೂಪಿಸಬೇಕು ಅಂತ ಹೇಳಿದ್ರು ಕೂಡ ಇವತ್ತು ಅದಕ್ಕೆ ಆ ಕ್ಷೇತ್ರದಲ್ಲಿ ತಜ್ಞರು ಅಥವಾ ಎಕ್ಸ್ಪರ್ಟ್ಗಳು ಯಾರಿದ್ದಾರೆ ಅವರ ನೆರವು ಬೇಕಾಗ್ತದೆ ಅನ್ನುವಂಥದ್ದು. ಸೊ ಅದಕ್ಕೋಸ್ಕರ ಸರ್ಕಾರಗಳು ನೀತಿ ನಿಯಮಗಳನ್ನು ರೂಪಿಸುವಂಥ ಸಂದರ್ಭದಲ್ಲಿ, ಇವಾಗ ಒಬ್ಬ ಮಂತ್ರಿ ಅವನ ಇಲಾಖೆಯಲ್ಲಿ ಒಂದು ಕಾರ್ಯಕ್ರಮವನ್ನು ರೂಪಿಸಬೇಕಾದ್ರೆ ಅಲ್ಲಿರುವಂತಹ ಸಾರ್ವಜನಿಕ ಸೇವೆಯಲ್ಲಿರುವಂಥ ಒಬ್ಬ ಸಿಬ್ಬಂದಿಯ ಅಥವಾ ಒಬ್ಬ ಅಧಿಕಾರಿಯ ನೆರವನ್ನು ಪಡ್ಕೊಳ್ತಾನೆ ಮಂತ್ರಿ. ಕಾರಣ ಏನಂತ ಹೇಳಿದರೆ, ಆ ಒಬ್ಬ ಮಂತ್ರಿಗೆ ಅದರ ಬಗ್ಗೆ ಅಷ್ಟು ಪರಿಣಿತಿ ಇರದೇ ಇರ್ಬೋದು ಅನ್ನುವಂಥದ್ದು, ಅವನು ಎಕ್ಸ್ಪರ್ಟ್ ಆಗದೇ ಇರ್ಬೋದು.
ಸೊ ಅಂಥ ಸಂದರ್ಭದಲ್ಲಿ ಇವರೆಲ್ಲರೂ ಡಿಪೆಂಡ್ ಆಗುವಂಥದ್ದು ಇವತ್ತು ಆಡಳಿತವನ್ನು. ಸೊ ಆಡಳಿತದಲ್ಲಿರುವಂಥ ಅಧಿಕಾರಿಗಳು ಯಾರಿದ್ದಾರೆ, ಸೊ ಇವರ ಹೆಲ್ಪನ್ನು ಪಡ್ಕೊಂಡು ಇವತ್ತೇನು ಮಾಡ್ತಾರೆ ಅಂತ ಹೇಳಿದ್ರೆ ಬೇರೆ ಬೇರೆ ಯೋಜನೆಗಳನ್ನು ಸರ್ಕಾರಗಳು ಜಾರಿಗೆ ತರಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥದ್ದು. ಸೊ ಅದಕ್ಕೋಸ್ಕರ ಹೇಳುವಂಥದ್ದು ಇಟ್ ಈಸ್ ಆ್ಯನ್ ಏಜೆನ್ಸಿ ಫಾರ್ ನ್ಯಾಷನಲ್ ಡೆವಲಪ್ಮೆಂಟ್ ಅನ್ನುವಂಥದ್ದು. ಇನ್ನು ಕೊನೆಯ ಇಂಪಾರ್ಟೆನ್ಸ್ ಏನಂತ ಹೇಳಿದ್ರೆ ಇಂಪಾರ್ಟೆನ್ಸ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಆಸ್ ಎ ಸಬ್ಜೆಕ್ಟ್ ಅನ್ನುವಂಥದ್ದು, ಅಥವಾ ಒಂದು ಅಧ್ಯಯನ ವಿಷಯವಾಗಿ ಸಾರ್ವಜನಿಕ ಆಡಳಿತದ ಪ್ರಾಮುಖ್ಯತೆ. ಇವತ್ತು ಆಡಳಿತ ಅನ್ನುವಂಥ ನಾನು ಆವಾಗಲೇ ಹೇಳಿದೆ ತುಂಬ ಸಂಕೀರ್ಣ ಆಗ್ತಾ ಇರುವಂಥದ್ದು, ಅಥವಾ ಎಲ್ಲ ಕಡೆಗಳಲ್ಲೂ ಕೂಡ ಇವತ್ತು ಆಡಳಿತ ಅನ್ನುವಂಥದ್ದು ಸರ್ವೇ ಸಾಮಾನ್ಯ ಅಂತ. ಆದರೆ ಕೇವಲ ಆಡಳಿತ ಅನ್ನುವಂಥದ್ದು ಇವತ್ತೊಂದು ಸಂಸ್ಥೆಗೆ ಬೇಕು ಅಥವಾ ಒಂದು ಸರ್ಕಾರಕ್ಕೆ ಬೇಕು ಅನ್ನುವಂಥದ್ದು ಮಾತ್ರ ಅಲ್ಲ, ಒಂದು ಅಧ್ಯಯನ ವಿಷಯವಾಗಿ ಕೂಡ ಇವತ್ತು ಸಾರ್ವಜನಿಕ ಆಡಳಿತ ತನ್ನದೇ ಆದಂತಹ ಒಂದು ಪ್ರಭಾವವನ್ನು ಬೀರಿರುವಂಥದ್ದು. ಹೆಚ್ಚಿನ ಎಲ್ಲ ವಿಷಯಗಳಲ್ಲಿ ಅಥವಾ ಹೆಚ್ಚಿನ ಎಲ್ಲ ಕೋರ್ಸ್ಗಳಲ್ಲಿ ಇವತ್ತು ನಾವು ನೋಡ್ತೇವೆ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಅವರಿಗೆ ಜ್ಞಾನವನ್ನು ಕೊಡುವಂಥದ್ದು. ಯಾಕಂತ ಹೇಳಿದರೆ ಇವತ್ತು ಏನು ಬೇರೆ ಬೇರೆ ವಿಷಯಗಳ ಕೋರ್ಸುಗಳಲ್ಲಿ ಓದ್ತಾ ಇದ್ದಾರೆ ಮಕ್ಕಳು, ಅವರೆಲ್ಲರಿಗೂ ಕೂಡ ಆ ಕೋರ್ಸಿನ ಜ್ಞಾನದ ಜೊತೆಗೆ ಅವರು ಮುಂದೆ ಎಲ್ಲಿ ಆಡಳಿತವನ್ನು ಮಾಡ್ತಾರೆ ಅಥವಾ ಯಾವ ಸಂಸ್ಥೆಯಲ್ಲಿ ಉದ್ಯೋಗ ಮಾಡ್ತಾರೆ ಅಲ್ಲಿ ಆಡಳಿತದ ವಿಚಾರಗಳನ್ನು ತಿಳ್ಕೊಂಡಿರಬೇಕು. ಅವರು ನಾಳೆ ತೀರ್ಮಾನ ಕೈಗೊಳ್ಳುವಂಥ ಯಾವುದೋ ಒಂದು ಕೆಲಸವನ್ನು ಮಾಡ್ಬೋದು ಅಥವಾ ಬೇರೆ ಬೇರೆ ರೀತಿಯಾದಂಥ ಕಾರ್ಯನಿರ್ವಹಣೆಗಳನ್ನು ಮಾಡ್ಬೋದು. ಅಲ್ಲಿ ಎಲ್ಲ ಕಡೆ ಕೂಡ ಅವರಿಗೆ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳಿದರೆ ಏನು, ಅದರಲ್ಲಿ ಯಾವೆಲ್ಲ ಅಂಶಗಳು ಬರ್ತವೆ, ಇದರ ಜ್ಞಾನ ಬೇಕಾಗ್ತದೆ. ಇವತ್ತು ಕೆಲವೊಂದು ಶಿಕ್ಷಣ ಸಂಸ್ಥೆಗಳು ಇವತ್ತು ಎಲ್ಲಿಯವರೆಗೆ ಅಂತ ಹೇಳಿದರೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಒಂದು ಸಪ್ರೇಟಾಗಿ ಒಂದು ವಿಷಯವಾಗಿ ಅದನ್ನು ಬೋಧಿಸ್ತಾ ಇರುವಂಥ ನೋಡ್ತೀವಿ. ಈಗ BA ಡಿಗ್ರಿ ಅಂತ ಹೇಳಿದರೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಒಂದು 3 ವರ್ಷಗಳಲ್ಲಿ ಓದುವಂಥ ಪೇಪರ್, ಅಥವಾ ME ಇನ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಥವಾ UPSC ಅಂತ ಎಕ್ಸಾಮ್ಸ್ ಅಂತ ಬಂದಾಗ ಒಂದು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅನ್ನುವಂಥದ್ದು ಒಂದು ವಿಷಯ ಆಗಿರುವಂಥದ್ದು. ಅಂದರೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅನ್ನುವಂಥದ್ದು ಒಂದು ಸಬ್ಜೆಕ್ಟ್ ಮ್ಯಾಟರ್ ಆಗಿ ಕೂಡ ತುಂಬ ಇಂಪಾರ್ಟೆನ್ಸನ್ನು ಪಡ್ಕೊಂಡಿದೆ ಅನ್ನುವಂಥದ್ದು. ಸೊ ಇದಿಷ್ಟು ಸಾರ್ವಜನಿಕ ಆಡಳಿತದ ಪ್ರಾಮುಖ್ಯತೆ ಆಗಿರುವಂಥದ್ದು. ಸೊ ಈ ಒಂದು ಕ್ಲಾಸ್ನಲ್ಲಿ ಸಾರ್ವಜನಿಕ ಆಡಳಿತ ಅಂತ ಹೇಳಿದರೆ ಏನು, ಅದರ ಸ್ವರೂಪ ಏನು, ಅದರ ವ್ಯಾಪ್ತಿ ಏನು ಮತ್ತು ಅದರ ಪ್ರಾಮುಖ್ಯತೆ ಏನು ಅನ್ನುವಂಥದ್ದನ್ನು ನಾನು ಈ ತರಗತಿಯಲ್ಲಿ ಹೇಳಿರುವಂಥದ್ದು. ಮುಂದಿನ ತರಗತಿಯಲ್ಲಿ ಸಾರ್ವಜನಿಕ ಆಡಳಿತ ಮತ್ತು ಖಾಸಗಿ ಆಡಳಿತ ಈ ಎರಡರ ವ್ಯತ್ಯಾಸ ಏನು ಅನ್ನುವಂಥದ್ದನ್ನು ಮುಂದಿನ ತರಗತಿಯಲ್ಲಿ ಮಾಡ್ತೇನೆ. ಬಹುಶಃ ಅರ್ಥ ಆಗಿದೆ ಅಂತ ತಿಳ್ಕೊತೇನೆ. ಒಂದು ವೇಳೆ ಅರ್ಥ ಆಗದೇ ಇದ್ದರೆ ನಿಮ್ಮ ಪ್ರಶ್ನೆಗಳನ್ನು ನೀವು ಬರೆದಾಗಿರ್ಬೋದು ಅಥವಾ ವಾಯ್ಸ್ ಮೆಸೇಜಲ್ಲಿ ಬೇಕಾದರೆ ಹಾಕಿ ಅದಕ್ಕೆ ನಾವು ಮತ್ತೆ ರಿಪ್ಲೈಯನ್ನು ಮಾಡುವಂಥ ಪ್ರಯತ್ನವನ್ನು ನಾನು ಮಾಡ್ತೇನೆ. ಧನ್ಯವಾದಗಳು.